ಟ್ರೈಲರ್ ಲಾಂಚ್ ಆಗ್ತಿದೆ. ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತವರು ನಮ್ಮ ದೇವೇಂದ್ರ ಸರ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಹೇಳ್ತಾ ಹಾಗೂ ಸ್ವಾಗತಿಸ್ತಾ ನಾನಿಲ್ಲಿ ಇವತ್ತು ಹೇಳಬೇಕು ಅಂದರೆ, ನೀವೆಲ್ಲ ಇಷ್ಟು ದಿನ ನೋಡಿರ್ಬೋದು, ಇಷ್ಟು ದಿನ ನಾವು ಹೇಳ್ಕೊಂಬಂದಿದ್ದೀವಿ ನಿರ್ದೇಶಕರ ಬಗ್ಗೆ ಆಗಲಿ, ಛಾಯಾಗ್ರಾಹಕರ ಬಗ್ಗೆ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಆಗಲಿ, ಅಥವಾ ಅಣ್ಣ ಅಗ್ನಿಶೇಖರ್ ಸರ್ ಅವರ ಕತೆ ಬಗ್ಗೆ ಆಗಲಿ, ಎಲ್ಲರ ಬಗ್ಗೆ ಎಲ್ಲರೂ ಇಷ್ಟು ದಿನ ಬಿದ್ದಿರುವಂಥ ಕಷ್ಟ ನೀವೆಲ್ಲರೂ ನೋಡಿರ್ತೀರ. ಅದನ್ನು ನಾವು ತೋರಿಸಿದ್ದೀವಿ ಇವತ್ತು. ಅದ್ರ ಬಗ್ಗೆ ನಾವು ಹೇಳ್ಕೊಂಡು ಬಂದಿದ್ದೀವಿ. ಇನ್ನೂ ಹೆಚ್ಚಿಗೆ ಏನಪ್ಪ ಹೇಳೋದಿದೆ ಅಂದರೆ, ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ, ನೀವೆಲ್ಲ ಇಷ್ಟು ದಿನ ನಿಮಗೆ ಟೀಸರಲ್ಲಿ ಲಾಸ್ಟ್ ಟೈಮು ನಾವು ವಿಜುವಲ್ ಟ್ರೈಲರಲ್ಲಿ ನಾವು ತೋರಿಸಿದ್ವಿ. ಅದರಲ್ಲಿ ಅಣ್ಣದು ಎಲ್ಲೂ ಕಾಣಿಸಿರಲಿಲ್ಲ ನಿಮಗೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಅಣ್ಣ ಇಲ್ಲಿ ಪಾತ್ರದಲ್ಲಿ ಮಾಡಿರೋದಕ್ಕೆ ಈ ಪಿಕ್ಚರ್ ಇವತ್ತು ನಿಂತಿದೆ. ಹಾಗೆ ಮಾಡಿದ್ದೀವಿ ಕೂಡ, ನಾವು ಕಂಪ್ಲೀಟ್ ಮಾಡಿದ್ದೀವಿ. ಯಾಕಪ್ಪ ಅಂದರೆ, ಇಲ್ಲಿ ಇದಕ್ಕೂ ಮುಂಚೆ ಒಂದು ಪಾತ್ರಧಾರಿ ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ನಿಜ ಹೇಳಬೇಕು ಅಂದರೆ ನಾನು ಮನಸ್ತೃಪ್ತಿ ಇರಲಿಲ್ಲ. ನನಗೆ ಮನಸ್ತೃಪ್ತಿ ಇಲ್ದಿರ ನಾನೇನು ಮಾಡಿದೆ, ಸರಿ ಬಚ್ಚನ್ ಅಣ್ಣ ಅವರು ಅರ್ಜೆಂಟ್ ಫೋನ್ ಮಾಡಿ, ಬಾ ಅರ್ಜೆಂಟ್ ಮನೆ ಹತ್ರ ಬಾ ನೀನು. ಗಾಬರಿ ಆದೆ. ನನಗೇನು ಅರ್ಜೆಂಟ್ ಬರೋಕ್ಕೆ ಹೇಳಿದ್ರೆ, ಸರಿ ಓಡಿ ಬಂದೆ. ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅಣ್ಣ ಕೆಳಗಡೆ ನಿಂತಿದ್ರು. ಒಂದು ಅಚಾತುರ್ಯ ಆಗಿದೆ ಅಂದರು. ಏನಣ್ಣ? ಇಲ್ಲ, ಒಂದು ಸಮಸ್ಯೆ ಆಗಿದೆ, ನೀವು ಪರಿಹಾರ ಮಾಡಬೇಕು. ನಾನು ನಗು ಬಂತು. ಅಣ್ಣ ಸಮಸ್ಯೆ ನೀವು ಪರಿಹಾರ ಮಾಡೋರು, ನೀವು ಸಮಸ್ಯೆ ಅಂತೀರಲ್ವಣ್ಣ? ಇಲ್ಲ ಬನ್ನಿ ನೀವು ಮೇಲಕ್ಕೆ. ಸರಿ ಹೋಗಿ ಕೂತ್ಕೊಂಡಿದ್ದೆ. ಇಲ್ಲ, ನಿರ್ದೇಶಕರು ಒಬ್ಬ ಪಾತ್ರಧಾರಿಗೆ ಹೇಳಿದರು, ಅವ್ರ ಟೈಮಿಂಗ್ಸ್ ಹೇಳಿದರು. ಅವ್ರು ಸ್ವಲ್ಪ ಮ್ಯಾಚ್ ಆಗಿಲ್ಲ. ನಮ್ಮ ನಿರ್ದೇಶಕರು ಸ್ವಲ್ಪ ಶಿಸ್ತು ಜಾಸ್ತಿ. ಇಮಿಡಿಯೇಟ್ ಏನು ಮಾಡೋದು, ನೀವು ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ ಅಂತ ಡಿಸಿಷನ್ ತೊಗೊಂಡ್ರು. ವೆರಿ ಗುಡ್ ಡಿಸಿಷನ್. ಇವತ್ತು ನಾನು ಹೇಳ್ತೀನಿ, ಅವತ್ತು ಹೇಳಿದೆ, ವೆರಿ ಗುಡ್ ಡಿಸಿಷನ್ ಅದು. ಸರಿ ಅಣ್ಣ ಏನು ಮಾಡಿದ್ರು, ಈ ಥರ ಮಾಡ್ತಾಯಿಲ್ಲ ಹೇಗೆ ಅಂದರು. ನಾನು ತುಂಬ ಸಂತೋಷ ಆಗೋಯ್ತು ಅವತ್ತು. ನಿಜ ಹೇಳಬೇಕು ಅಂದರೆ ಫುಲ್ ಖುಷಿ ಬೀಳ್ತಾ ಇದ್ದೆ. ಅಣ್ಣ ನಗ್ತಾಯಿದ್ರು. ಏನು ನೀನು ನಗ್ತಾ ಇದೆಯಲ್ವಪ್ಪ, ನೀನು ಅರ್ಥ ಆರ್ಟಿಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅಣ್ಣಗೆ ಹೇಳಿದೆ. ಅಣ್ಣನೂ ನಗಕ್ಕೆ ಶುರು ಮಾಡಿದ್ರು. ಏನು ಹೇಳಿದ್ರಪ್ಪ ನೀನು, ಇಷ್ಟೊಂದು ಸೀರಿಯಸ್ನೆಸ್ ಇಲ್ವಲ್ಲ ನೀನು ಅಂತ. ಅಲ್ಲೇನಾಗ್ತಾಯಿದೆ, ಸೆಟ್ ಆಗ್ತಾಯಿದ್ವಿ. ಆಲ್ರೆಡಿ 80% ಸೆಟ್ ಕಂಪ್ಲೀಟ್ ಆಗೋಗಿದೆ ನಮಗೆ. ನನಗೇನು ಖುಷಿ, ಎಲ್ಲೋ ಒಂದು ಒಳಗಡೆ ಏನೋ ಒಂದು ಸಿಕ್ಸ್ತ್ ಸೆನ್ಸ್ ಹೇಳ್ತಾಯಿತ್ತು, ಬೇರೆ ಪ್ಲೇ ಮಾಡೋಣ ಕಾರ್ಡು ಅಂತ. ಸರಿ ಎಲ್ಲ ಕೂತಿದ್ವಿ. ಅಣ್ಣ ಏನು ಮಾಡಿದ್ರು, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಆರ್ಟಿಸ್ಟ್ ಹೇಳಿ ಅಂದರು. ಒಂದು ಅರ್ಧ ಅವರ್ ನಾನು ಸುಮ್ಮನೆ ಕೂತಿದ್ದೆ. ಎಲ್ಲರೂ ಯಾರ್ಯಾರು ಏನೇನು ಹೇಳ್ತಾರೋ ಹೇಳಿ ಅಂತ. ಸುಮಾರು ಬೇರೆ ಪ್ರಾದೇಶಿಕ ಬೇರೆ ಚಿತ್ರಗಳದ ವಿಲನ್ ಕ್ಯಾರೆಕ್ಟರ್ಸ್ ಎಲ್ಲ ಹೇಳ್ಕೊಂಬರ್ತಾಯಿದ್ರು. ನಾನು ಯಾರ್ದು ಹೇಳಿಲ್ಲ. ಅಣ್ಣ ಕೇಳಿದ್ರು, ಯಾಕಪ್ಪ ನೀನು ಏನು ಹೇಳ್ತಾ ಇಲ್ಲ, ನೀನೊಬ್ಬ ಪ್ರೊಡ್ಯೂಸರ್ ಆಗಿ ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ಸುಮ್ಮನೆ ಕೂತಿದ್ಯಲ್ಲ ಅಂದರು. ಅಣ್ಣ ನಾನು ಕೇಳಿದ್ರೆ ಒಂದೇ ಒಂದು ಕೇಳ್ತೀನಿ, ನೀವು ಹೂ ಅನ್ನಾಗಿದ್ರೆ ಹೇಳ್ತೀನಿ. ಹಾಂ ಹೇಳಿ ಅಂದರು. ಅಣ್ಣ ಆ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ. ಆಗ ನಾನು, ನಿಂಗೇನು ಬುದ್ಧಿಗಿದೆಯಾ, ನೀನು ಪಿಕ್ಚರ್ ಮಾಡೋಕ್ಕೆ ಬಂದಿದ್ದೀಯ, ಏನಕ್ಕೆ ಮಾಡೋಕ್ಕೆ ಬಂದಿದ್ಯಾ? ಅಣ್ಣ ಒಂದು ಹೇಳ್ತೀನಿ, ನೀವು ಮಾಡಿಲ್ಲ ಅಂದರೆ ಆ ಸೆಟ್ಟು ನಿಂತೋಗಲಿ, ಪಿಕ್ಚರು ನಿಂತೋಗಲಿ ಇವತ್ತು. ಹಾಗಂದಾಗ ಸರಿ ಆಯ್ತು ಇರಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು 7 ಜನ ಕೂತ್ಕೊಂಡ್ರಿ. ಛಾಯಾಗ್ರಾಹಕರು, ನಾನು, ನಿರ್ದೇಶಕರು, ಬಚ್ಚನ್ ಅಣ್ಣ, ಇನ್ನೂ ಮತ್ತು ಪ್ರಭು ಎಲ್ಲ ಕೂತ್ಕೊಂಡ್ವಿ. ಒಂದು 7 ಜನ ಕೂತ್ವಿ. ಎಷ್ಟು ಅವರ್ ಆಗಿರ್ಬೋದು ಡಿಸ್ಕಷನ್? 5 ಅವರ್ ಆಗಿತ್ತು ಇದ್ರ ಬಗ್ಗೆ. 5 ಅವರ್ ಆಯಿತು. 5 ಅವರಲ್ಲಿ ಯಾರು ಒಪ್ಕೊಳ್ತಾಯಿಲ್ಲ, ಮಾಡೋದು ಬೇಡ ಅಂತ ಎಲ್ಲರೂ. ಬೇಡ ಅಣ್ಣ ಮಾಡಿದ್ರೆ ಏನೋ ಒಂದು ಟ್ರೋಲ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ನನಗೆ ಯಾಕೆಂದರೆ ಕತೆ ಹೇಳೋವಾಗಲೇ ಅಣ್ಣನು ಆ ಕಥೆಯಲ್ಲಿ ಒಳಗಡೆ ಇಳಿದು ಕತೆ ಹೇಳೋರು. ನನಗೆ ಆ ಕತೆ ಹೇಳಿರೋ ರೀತಿ ಅಷ್ಟು ಅದ್ಭುತವಾಗಿತ್ತು. ಅಣ್ಣ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಣ್ಣ ಬಿಡಲಿಲ್ಲ ನಾವು. ಅಲ್ಲಿ ನನಗೆ ಸಹಾಯಕ್ಕೆ ಬಂದವರು ಬಚ್ಚನ್ ಅಣ್ಣ ಒಂದೇ ಒಂದು ಮಾತು ಹೇಳಿದ್ರು, ಯಾರು ಏನಾರು ಹೇಳ್ಕೊಳ್ಳಿ, ಪ್ರೊಡ್ಯೂಸರ್ ಏನು ಹೇಳ್ತಾರೆ ಒಂದು ಮಾತು ಅವ್ರ ಕಡೆ ಆಲಿಸಿ ಇದ್ರು. ಅಣ್ಣ ಅಷ್ಟೊತ್ತು ಮಾತಾಡಿದ್ರಲ್ವ, ಅಣ್ಣನ ಶಿಸ್ತು, ಅಣ್ಣನ ಇದು ಒಂದು ನಂಬಿದ್ರೆ ಯಾವ ರೀತಿ ಅಂತ. 1 ಕೋಟಿ ರೂಪಾಯಿ ಸೆಟ್ಟು ಹೆಚ್ಚು ಕಮ್ಮಿ ಕಂಪ್ಲೀಟ್ ಆಗೋಗಿತ್ತು. ನಮಗೆ ಆಗೋಗಿತ್ತು, ಇನ್ನೂ ಜಾಸ್ತಿ ಆಗ್ತಿತ್ತು. ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಒಂದು ಮಾತು ಹೇಳಿದ್ರು, ನೀನು ನನ್ನನ್ನು ನಂಬಿದ್ಯಾ, ಫೈನಲ್ ಯಾರು ಏನಾರ ಹೇಳ್ಕೊಳ್ಳಿ ನಾನು ಮಾಡ್ತೀನಿ ಹೋಗು. ಆವತ್ತು ಪಿಕ್ಚರ್ ಸ್ಟಾರ್ಟ್ ಆಗಿದ್ದು. ನಿಜ ಹೇಳಬೇಕು ಅಂದರೆ ಆವತ್ತೇ ನನಗೆ ಗೆದ್ದಿದ್ದೀನಿ ನಾನು. 100 ಡೇಸ್ ಪಿಕ್ಚರ್ ಓಡ್ಬಿಡ್ತು ನನಗೆ, ನನ್ನ ಮಾನಸಿಕವಾಗಿ ನಾನು ಹೇಳ್ತಾ ಇರೋದು. ಇದಾಯಿತು. ಇದಾದ ನಂತರ ಸಾಂಗವಾಗಿ ತುಂಬ ಚೆನ್ನಾಗಾಯಿತು. ಕತೆ ಬಗ್ಗೆ ಎಲ್ಲ ಹೇಳಿದ್ದೀವಿ. ಮುಂದಕ್ಕೂ ಅಣ್ಣ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಹಾಗೆ ಇವತ್ತು ನಾವು ಮೂಢನಂಬಿಕೆ ಅಂದ್ಕೊಬೋದು ಅಥವಾ ನಂಬಿಕೆ ಅಂದ್ಕೊಬೋದು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮಹಾಭಾರತ ಕಾಲದಲ್ಲಿ ಅರ್ಜುನನ ಮಗ ಯುದ್ಧಕ್ಕೂ ಮುಂಚೆ ಐರಾವಣ ಅಂತೇಳ್ಬಿಟ್ಟು ಅರ್ಜುನನ ಮಗನ ವಿದ್ಯಾವಂತನ ಬಲಿ ಕೊಡ್ತಾರೆ ಯುದ್ಧ ಗೆಲ್ಲಲಿಕ್ಕಾಗಿ. ಇದು ಒಬ್ಬ ಜ್ಯೋತಿಷಿಯ ಮಾತು ಕೇಳಿಕೊಂಡು ಮಾಡ್ತಾರೆ. ಇದು ಮಾತಾದಮೇಲೆ ಆ ಯುದ್ಧನೂ ಗೆಲ್ತಾರೆ. ಅದು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ. ಆದರೆ ಈ ಕ್ಷಣದವರೆಗೂ ಆ ನಂಬಿಕೆ ಮೂಢನಂಬಿಕೆಗಳು ನಡ್ಕೊಂಡೇ ಬರ್ತಾಯಿದೆ. ಇದರಿಂದ ಅನಾಥವಾಗಿ ಅನ್ಯಾಯವಾಗಿ ಬಲಿಯಾಗ್ತಾ ಇರೋದು ಒಂದು ಹೆಣ್ಣು. ಆ ಹೆಣ್ಣು ವಿರುದ್ಧ ನಾವು ಇವತ್ತು ಸಂಯುಕ್ತ ಅವರಾಗಲಿ, ನಿರ್ದೇಶಕರಾಗಲಿ, ಅಣ್ಣ ಅವರ ಕಥೆ ಆಗಲಿ,
ಈ ಎಲ್ಲ ಸಮ್ಮಿಲನದಿಂದ ಇವತ್ತು ಈ ಚಿತ್ರ ಮೂಡಿ ಬಂದಿದೆ ಅಂತ ಹೇಳ್ತಾ ನಾನು ಹೇಳ್ತೀನಿ. ಇದು ನಮ್ಮ ಕನ್ನಡದ ಆಡಿಯನ್ಸ್ಗೆ ಅಥವಾ ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ರೀಚ್ ಆಗುತ್ತೆ ಅನ್ನೋ ರೀತಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕಂಟೆಂಟ್ ಓರಿಯೆಂಟೆಡ್ ಅಂತ ಬಂದಾಗ ಜನ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದೊಂದು. ಇನ್ನೊಂದು ಶೂಟಿಂಗ್ ಅಂತ ಬಂದಾಗ ಬಂದಂಥ ಚಾಲೆಂಜಸ್ ಏನು ಆಸ್ ಅ ಡೈರೆಕ್ಟರ್ ಆಗಿ ನಿಮಗೆ? ಗುಡ್ ಈವ್ನಿಂಗ್ ಎಲ್ರಿಗೂ. ಥ್ಯಾಂಕ್ಸ್ ಬಂದಿರೋದಕ್ಕೆ. ಟ್ರೈಲರ್ ಇಂಪ್ರೆಸಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ. ಕತೆ ಬಗ್ಗೆ ಮಾತಾಡಿದಾಗ ಒಂದು ಕತೆ ಎಲ್ರಿಗೂ ಅನ್ವಯಿಸುತ್ತೆ. ನಾವು ಕೆಲವು ಕತೆಗಳು ಲ್ಯಾಂಗ್ವೇಜ್ ಮತ್ತು ರೀಜನ್ನ ಮೀರಿ ಹೋಗುತ್ತೆ. ಈ ಕತೆ ಆ ಒಂದು ಎಕ್ಸಾಂಪಲ್. ಆಮೇಲೆ ಚಾಲೆಂಜಸ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಆರ್ಟಿಸ್ಟೂ ಅಗ್ನಿ ಸರಿಂದ ಹಿಡ್ದು ಸಂಯುಕ್ತದಿಂದ ಹಿಡ್ದು ಎಲ್ಲರೂ ಆನ್ ಟೈಮ್ ಬರ್ತಿದ್ರು ಸೆಟ್ಗೆ. ನಂದು ಮೇಯ್ನ್ ಕ್ರೈಟೀರಿಯಾ ಏನಂದರೆ ಟೈಮ್ ತುಂಬಾ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಮೇಜರ್ ಚಾಲೆಂಜಸ್ ಏನೂ ಆಗಲಿಲ್ಲ. ಆಮೇಲೆ ಸಣ್ಣ ಪುಟ್ಟ ಏನಿರುತ್ತೆ ಅದೆಲ್ಲ ಬಿಕಾಸ್ ಆಫ್ ಟೀಮ್ ಸಪೋರ್ಟ್ ಎಲ್ಲ ಇದಾಯಿತು. ಆಮೇಲೆ ಕತೆ ಬಗ್ಗೆ ಮಾತಾಡಬೇಕಂದ್ರೆ ಅಗೇನ್ ನನಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗಿದೆ ಈ ಕಥೆಯಲ್ಲಿ ಏನಂದರೆ ದ ಮಿಸ್ಟೀರಿಯಸ್ ನೇಚರ್ ಆಫ್ ದ ಸಬ್ಜೆಕ್ಟ್. ಆಮೇಲೆ ಎಷ್ಟೋ ದೃಶ್ಯಗಳು, ಈಗ ಒಂದು ಹೆಣ್ಣು ಉಲ್ಟಾ ನೇತಾಕಿರೋದು, ಪಕ್ಕದಲ್ಲಿ ಆಡು ಉಲ್ಟಾ ನೇತಾಗಿರೋದು, ಆಮೇಲೆ ಬಲಿ ಕೊಡ್ತಿರೋದು, ಇದೆಲ್ಲ ನಾವು ನಮ್ಮ ಸ್ಕ್ರೀನ್ಸಲ್ಲಿ ನೋಡಿಲ್ಲ. ಈವನ್ ನಾವು ಕೆಲವು ಟಿ ವಿ ಸೀರೀಸ್ ಆಗಲಿ ಇಲ್ಲ ಬೇರೆ ಫಿಲ್ಮ್ಸಲ್ಲಿ ನೋಡಿರೋದೆಲ್ಲ ಅದು ಹಳೆ ಕಾಲದ ಪೇಗನ್ ಕಲ್ಚರ್ನ ತೋರಿಸ್ತಿದ್ದಾರೆ. ನಾವು ಕಾಂಟೆಂಪ್ರರಿ ಈಗಿನ ಶತಮಾನದ್ದು ಇವಾಗ ನಡೀತಿರೋ ಕಥೆನ ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಕಥೆನ ಹಂಗೆ ನಾವು ಇನ್ನೂ ಡಿಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ನಮಗೆ ಫಿಲ್ಮ್ ಮೇಕರ್ಸ್ ಮೇಜರ್ ಚಾಲೆಂಜ್ ಏನಂದರೆ ಒಂದು ರಿಯಲ್ ಸ್ಟೋರಿನ ಒಂದು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಹೇಳೋದು. ಬಿಕಾಸ್ ಕೆಲವು ಸತಿ ನಾವು ಅದನ್ನು ಕೆಲವು ಕಡೆ ನಾವು ಆ ಕ್ರಿಯೇಟಿವ್ ಫ್ರೀಡಮ್ ತೊಗೊಂಡು ಹೇಳಬೇಕು. ಬಟ್ ಆ ಎರಡು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ರಿಯಲಿಸಮ್ ಪ್ಲಸ್ ಕ್ರಿಯೇಟಿವ್ ಫ್ರೀಡಮ್, ಕ್ರಿಯೇಟಿವ್ ವರ್ಲ್ಡ್, ಅದು ತುಂಬ ಚೆನ್ನಾಗಿ ತಂದಿದ್ದೀವಿ ಅಂದ್ಕೊಂಡಿದ್ದೀನಿ. ಟ್ರೈಲರಲ್ಲಿ ಏನು ನಿಮಗೆ ಗ್ಲಿಮ್ಸ್ ಸಿಕ್ಕಿದೆ. ಆಮೇಲೆ ಕೊನೆಯದಾಗಿ ಹೇಳಬೇಕು ಅಂದರೆ ನನಗೆ ಯಾಕೆ ಈ ಕತೆ ತುಂಬಾ ಇಷ್ಟ ಆಯಿತು ಫಸ್ಟ್ ಫಿಲಮಾಗಿ ಮಾಡಬೇಕು ಅಂದರೆ, ಸಾಕಷ್ಟು ಲಿಟ್ರೇಚರ್ ಓದಬೇಕಾದ್ರೆ ಸಾಕಷ್ಟು ಲಿಟ್ರೇಚರ್ ಓದಬೇಕಾದ್ರೆ ನನಗೆ ಒಂದು ಮೇಜರ್ ಏನು ಅನ್ನಿಸ್ತು ಅಂದರೆ, ನಾವು ಯಾವತ್ತೂ ಒಂದು ಕ್ಯಾರೆಕ್ಟರ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಇಲ್ಲ ತುಂಬ ಕೆಟ್ಟ ಕ್ಯಾರೆಕ್ಟರ್ ಅಂತ ವೆರಿ ರೇರ್ ಬರೋದು ಲಿಟ್ರೇಚರಲ್ಲಿ. ಅಲ್ಲಿ ನಾವೊಂದು ಪ್ರಪಂಚನ ಸೆಲೆಕ್ಟ್ ಮಾಡ್ತೀವಿ. ಆ ಪ್ರಪಂಚನ ನಾವು ಒಂದು ವಿಂಡೋನಲ್ಲಿ ಕೂತ್ಕೊಂಡು ನ್ಯೂಟ್ರಲ್ ಆಗಿ ನೋಡ್ತೀವಿ ಹೇಗೆ ಕ್ಯಾರೆಕ್ಟರ್ಸ್ ಬಿಹೇವ್ ಮಾಡ್ತಾರೆ ಅಂತ. ಕೆಲವು ಒಳ್ಳೆ ಕ್ಯಾರೆಕ್ಟರ್ ಕೆಟ್ಟ ಕೆಲಸಗಳು ಮಾಡ್ತವೆ, ಕೆಲವು ಕೆಟ್ಟ ಕ್ಯಾರೆಕ್ಟರ್ಗಳು ಒಳ್ಳೆ ಕೆಲಸಗಳು ಮಾಡ್ತವೆ. ಸೊ ಹಾಗಾಗಿ ಆ ಸಿಲ್ವರ್ ಲೈನಿಂಗ್ ಮತ್ತು ಆ ಗ್ರೇನೆಸ್ನ ಹುಡುಕೋದೇ ಚಾಲೆಂಜಿಂಗ್ ಇತ್ತು. ಸೊ ಹಾಗಾಗಿ ಇದು ಫಸ್ಟ್ ಫಿಲಮ್ಗೆ ಈ ಆಪರ್ಚುನಿಟಿ ಬಂದಿದ್ದು ನಾನು ಮಿಸ್ ಮಾಡೋ ಚಾನ್ಸ್ ಇರಲಿಲ್ಲ. ಓಕೆ ಸರ್, ಆಲ್ರೆಡಿ ಹೇಳಿದರು ನೀವು 2 ಗಂಟೆಗಳ ಕಾಲ ಕೆಲವು ದಿನಗಳ ನಿದ್ದೆ ಮಾಡ್ತಿದ್ದಿದ್ದು ಅಷ್ಟೇ ಅಂತ ಹೇಳಿ. ಬಟ್ ನಮ್ಗೆ ಗೊತ್ತಿದೆ ಸಿನಿಮಾ ಅಂತಂದರೆ ಇಟ್ಸ್ ನಾಟ್ ಲೈಕ್ 9 to 5 ಜಾಬ್ ಥರ ಅಲ್ವೇ ಅಲ್ಲ ಅಂತ. ಬಟ್ ಆದರೂ ಕೂಡ ಯಾಕೆ ಅಷ್ಟೊಂದು ಕೆಲಸಗಳ ಅನಿವಾರ್ಯತೆ ಈ ಸಿನಿಮಾಗೆ ಯಾಕಿತ್ತು ಅಂತ ಅನ್ನಿಸ್ತು ನನಗೆ. ಒಂದೇನಿತ್ತಂದರೆ ಈ ಸಬ್ಜೆಕ್ಟ್ನ ನಾವು ಯಾವ ಥರ ಟ್ರೀಟ್ ಮಾಡಿದ್ವಿ ಅಂದರೆ ತುಂಬಾ ಫಾಸ್ಟಾಗಿ ಫಿನಿಷ್ ಮಾಡೋದ್ರ ಜೊತೆಗೆ ಆ ಒಂದು ಮೂಡ್ ಸೆಟ್ ಹೇಗಿತ್ತು ನಮ್ಮ ಇಡೀ ಟೀಮ್ದು, ಕಾಸ್ಟ್ ಆಮೇಲೆ ಕ್ರೂ ಮೆಂಬರ್ಸ್ದು, ಎಲ್ಲೂ ಕೂಡ ನಾವು ಅದನ್ನು ಬ್ರೇಕ್ ಮಾಡೋಕ್ಕೆ ಇಷ್ಟಪಡಲಿಲ್ಲ, ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಆಮೇಲೆ ನಾನು ಯಾಕೆ ಬರೀ 2 hours ಇದು ಮಾಡಿಕೊಂಡು ಇದು ಬರ್ತಿದ್ದೆ ಅಂದರೆ, ಅದು ವರ್ಕೌಟ್ ಮಾಡಿದಾಗ ನನ್ನ ಮೂಡ್ಸ್ ಚೆನ್ನಾಗಿರುತ್ತೆ, ಆಮೇಲೆ ಆನ್ ಸೆಟ್ ನನ್ನ ಮೂಡ್ ಚೆನ್ನಾಗಿರುತ್ತೆ. ಸಂಯುಕ್ತಂಗೂ ನಾನು ಅದೇ ಹೇಳ್ತಿದ್ದೆ. ಈವನ್ ಸಂಯುಕ್ತನೂ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು, ಅಗ್ನಿ ಸರು ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು, ರೋಷನ್ನು ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು. ಸೊ ಎಲ್ಲರೂ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರಿಂದ ಆಮೇಲೆ ಈವನ್ ಅದರ್ ಫ್ರೆಂಡ್ಸು ಕೂಡ ಮಂಜು ಇವರೆಲ್ಲ ವರ್ಕೌಟ್ ಮಾಡ್ಕೊಂಡು ಬರ್ತಿದ್ರು. ಸೊ ಆ ಒಂದು ಮೂಡ್ನ ತಂದ್ವಿ. ಇಲ್ಲೂ ವರ್ಕೌಟ್ ಆಯಿತು. ಆಮೇಲೆ ಕೊನೆಯದಾಗಿ ಹೇಳಬೇಕಂದ್ರೆ ಶಿವಕುಮಾರ್ ಸರು ನಮ್ಮ ಆರ್ಟ್ ಡೈರೆಕ್ಟರ್ ಒಂದು ಅಡ್ವೈಸ್ ಮಾಡ್ತಾರೆ, ಇದು ಪ್ರೀ ಪ್ರೊಡಕ್ಷನಲ್ಲಿ ಆಗೋ ಇದು. ನಾವು ಕಂಟಿನ್ಯೂಸ್ ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡಿರ್ತೀವಿ, ಎಲ್ಲೂ ಬ್ರೇಕ್ ತೊಗೋಬಾರ್ದು ಮಾಡಬೇಕಂತ. ಅವ್ರು ಒಂದೇನು ಹೇಳ್ತಾರೆ, ಎಸ್ಪೆಷಲಿ ಅಲ್ಲಿ ಕೆಲವು ಕ್ವಾರಿ ಶಾರ್ಟ್ಸ್ ಬಂದಿದೆ. ಸೊ ಕ್ವಾರಿ ಬಿಟ್ನ ನಾವು ಶೂಟ್ ಮಾಡಬೇಕಾದ್ರೆ
ಒಂದು ಶಿವ್ ಸರ್ ಏನು ಹೇಳ್ತಾರೆ ಅಂದರೆ, ಆದಷ್ಟು ನೀವು ಇನ್ ಬಿಟ್ವೀನ್ ಸ್ಕೆಡ್ಯೂಲ್ಸ್ ಸ್ವಲ್ಪ ಗ್ಯಾಪ್ ಕೊಡಿ. ಆ ಗ್ಯಾಪ್ನ ಫುಲ್ಫಿಲ್ ಮಾಡೋಕ್ಕೆ ಟೀಮ್ ಮೆಂಬರ್ಸ್ ಹತ್ರ ಎಲ್ಲ ಕಮ್ಯುನಿಕೇಟ್ ಮಾಡಿ ನಾವು ಆ ಒಂದು ಸೀರಿಯಸ್ ಮೋಡಲ್ಲಿ ಏನಿರ್ತೀವಿ ಆ ಮೋಡಲ್ಲೇ ನಾವು ಟ್ರೀಟ್ ಮಾಡೋಣ ಅಂತ. ಆಲ್ಮೋಸ್ಟ್ ಲೈಕ್ ಮೆಥಡ್ ಆ್ಯಕ್ಟಿಂಗ್ ಬಟ್ ಫಾರ್ ಕಾಸ್ಟ್ ಆ್ಯಂಡ್ ಕ್ರೂ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಏನು ಹೇಳಿ, ಹೇಗೆ ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ ಅಷ್ಟೇ. ಹ್ಞೂ 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 ಅದಕ್ಕೆ ಅದ್ರ ಹಿನ್ನೆಲೆ ಮತ್ತು ಅದಕ್ಕೆ ಕಂಪ್ಲೀಟ್ ಆನ್ಸರ್ ನಮ್ಮ ಅಗ್ನಿ ಸರ್ ಕೊಡ್ತಾರೆ. ಏನು ಹೇಳಿ, ಅವ್ರ ರಿಯಲ್ ಕ್ಯಾರೆಕ್ಟರ್ಸಾ? ಹಾಂ 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 ಹ್ಞೂ ಹ್ಞೂ ಅದೆಲ್ಲ ಅಗ್ನಿ ಸರ್ ಹೇಳ್ತಾರೆ. ಅದು ಸ್ಟೋರಿ ರೈಟರ್ ಇದು. ಹಾಂ, ಎನಿ ಕ್ವೆಶನ್ಸ್? ಓಕೆ, ಥ್ಯಾಂಕ್ ಯು. ಅದಕ್ಕೆ ಇವತ್ತು ಟ್ರೇಲರ್ ಇಷ್ಟ ಆಯಿತು ಅನ್ಕೋತೀನಿ. ನನಗಂತೂ ತುಂಬ ಇಷ್ಟ ಆಯಿತು ಟ್ರೇಲರ್. ಸೊ ಐ ಹ್ಯಾವ್ ನಥಿಂಗ್ ಟು ಸೇ. ಇವಾಗ ಅವರೇ ಕೇಳಬೇಕು. ಅವತ್ತೇ ಎಲ್ರಿಗೂ ಆಲ್ರೆಡಿ ಥ್ಯಾಂಕ್ ಯು ಹೇಳಿಬಿಟ್ಟೆ, ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಾಗಿದೆ. ಅದು ಬಿಟ್ಟು ನಿಮ್ಮ ಪಾತ್ರದ ಬಗ್ಗೆ, ಕಥೆಯ ಬಗ್ಗೆ ಅಂತ ಬಂದಾಗ, ಫಿಮೇಲ್ ಲೀಡ್ ರೋಲ್ ಅಂತ ಬಂದಾಗ ಹೇಳಿದ್ವಿ, ಎಲ್ಲರಿಗೂ ಒಂದು ಸ್ವಲ್ಪ ಹುಡುಗಿರಿಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿ, ಪ್ರಿಟಿಯಾಗಿ, ರೋಮ್ ಕಾಮ್ ಜಾನರ್ ಇರಲಿ, ಆ ಥರದ್ದೆಲ್ಲ ಒಂದು ಪ್ರಿಫರೆನ್ಸ್ ಇರುತ್ತೆ. ಬಟ್ ವಿ ನೋ ದ್ಯಾಟ್ ನೀವು ಸ್ವಲ್ಪ ಯುನೀಕ್ ಅಂತ ಹೇಳಿ ಕಥೆಗಳ ಆಯ್ಕೆಯಲ್ಲೂ ಕೂಡ ಒಂದು ಸ್ವಲ್ಪ ಅದೇ ರೀತಿ ಯುನೀಕ್ ಆಗಿ ಥಿಂಕ್ ಮಾಡಿರ್ತೀರಾ ಅಂತ. ಬಟ್ ಇಲ್ಲಿ ಒಂದು ಕ್ಯಾಚಿ ಪಾಯಿಂಟ್ ಅಂತ ತಗೊಂಡ್ರೆ ಏನದು? ಇಷ್ಟು ಒಂದು ಚಿಕ್ಕ ಹುಡುಗಿ ಸ್ಕ್ರೀನಲ್ಲಿ 5'3" ಇರೋ ಹುಡುಗಿ ಹೇಗೆ ಇಂಥ ಘಟಾನುಘಟಿಗಳಿಗೆ ಹೊಡಿತಾಳೆ ಅನ್ನೋದೇ ಸ್ಕ್ರೀನಲ್ಲಿ ನನ್ನ ಪ್ರಕಾರ ಒಂದು ಸರ್ಪ್ರೈಸ್ ಎಲಿಮೆಂಟ್. ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ರೈಟರ್, ಡೈರೆಕ್ಟರ್ ಟೀಮ್ ಹೇಳಿದೆ. ಸೊ ಅದನ್ನು ಬಂದು ನೀವು ನೋಡಬೇಕು ಥಿಯೇಟರಲ್ಲಿ ಅನ್ನೋದೇ ನನ್ನ ಆಸೆ. ಇವಾಗಷ್ಟೇ ಹೇಳಿದ್ರಿ ಎಲ್ಲರದ್ದು ಒಂದು ಪ್ರೆಫರೆನ್ಸ್ ಇರುತ್ತೆ ಅಂತ. ನನ್ನ ಪ್ರೆಫರೆನ್ಸ್ ಆಫ್ ಜಾನರ್ ಇದೆ. ಸೊ ನನಗೆ ಇಟ್ಸ್ ಟೇಕನ್ 6 years ಟು ಗೆಟ್ ಅ ಮೂವಿ ಅದೇ ಜಾನರಲ್ಲಿ. ಆ್ಯಂಡ್ ಚಾಲೆಂಜಿಂಗ್ ಆಗಿರಬೇಕು. ಸಿನಿಮಾ ಮಾಡಬೇಕಂದ್ರೆ ಒಂದು ಚಾಲೆಂಜ್ ಅಂತ ಇರಬೇಕು. ಎಲ್ಲರೂ ಒಂದು ಚಾಲೆಂಜ್ ಫೇಸ್ ಮಾಡಬೇಕು. ನಾನು ಈ ಫಿಲಮಲ್ಲಿ ಒಳ್ಳೆ ಚಾಲೆಂಜ್ ಫೇಸ್ ಮಾಡಿದ್ದೀನಿ. ಬಟ್ ಅದರ್ ದೆನ್ ದ್ಯಾಟ್ ಶೂಟಿಂಗ್ ಪ್ರೊಸೆಸ್ಸಲ್ಲಿ ತುಂಬ ಎಂಜಾಯ್ ಮಾಡಿದೆ ನಾನು. ಆ್ಯಸ್ ಅ ಆ್ಯಕ್ಟರ್ಗಿಂತ ಆ್ಯಸ್ ಅ ಪರ್ಸನ್ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ನನಗೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ದಟ್ಸ್ ಅಬೌಟ್ ಇಟ್. ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ. ಟ್ರೇಲರ್ನ ನೀವೆಲ್ಲರೂ ಶೇರ್ ಮಾಡ್ತೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. Do you have any questions? I mean, I'm generally very clear. You won't have any questions, but if you do have, please. ಅಲ್ಲ, ಅವ್ರು ಒಂದೇ ಕ್ವೆಶನ್ ಕೇಳಿದವರು. ನೀವೇನಾದ್ರು ಕೇಳೋದಿದೆ ಅಂದರೆ ಹೇಳಿ. ಮೀಡಿಯಾ ಕಡೆಯಿಂದ ಯು ಕ್ಯಾನ್ ಆಲ್ವೇಸ್ ಆನ್ಸರ್. ನಿಮ್ಮ ಪರ್ಮಿಷನ್ ಕೇಳ್ತಿದ್ದಾರೆ. ದೊಡ್ಡವರು ಸರ್, ನೀವು ಫಸ್ಟ್ ಹೇಳಬೇಕು. ಏನಿದೆ? ಎಸ್, ಥ್ಯಾಂಕ್ ಯು ಸೊ ಮಚ್. ಇರಲಿಲ್ಲ ಮತ್ತು ಮನಸ್ಸಿರಲಿಲ್ಲ. ಅವ್ರು ಹೇಳಿದಾಗೆ ಒಬ್ಬ ಆ್ಯಕ್ಟರ್, ನಾನು ಒಪ್ಕೊಂಡಿದ್ದೆ, ಅವ್ರ ಹೆಸರು ಬೇಕಿಲ್ಲ ಈಗ ಅಪ್ರಸ್ತುತ. ನಮ್ಮದು ಸೆಟ್ ರೆಡಿ ಆಗೋದು ಸ್ವಲ್ಪ ಟೈಮ್ ಆಯಿತು. ಟೈಮ್ ಆದಾಗ ನಮ್ಮ ಅಭಿಷೇಕ್ ಅವರಿಗೆ ಫೋನ್ ಮಾಡಿದಾಗ, ಇಲ್ಲ ಇನ್ನೊಂದು 15 ದಿನ ಆದರೂ ಬರೋಕ್ಕಾಗಲ್ಲ, ನಾನು 15 ದಿನ ಟೈಮ್ ಕೊಡಬೇಕು ಅಂದರು. ಇವನು ಸಿಟ್ಟು ಮಾಡಿಕೊಂಡು, ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ಯು ಆರ್ ಮಿಸ್ಸಿಂಗ್ ದ ಪ್ರಾಜೆಕ್ಟ್ ಅಂತ ಕಟ್ ಮಾಡಿಬಿಟ್ಟ. ದೇವೇಂದ್ರ ಅವ್ರನ್ನ ಕರೆಸ್ಕೊಂಡಿವಿ. ಭಾಳ ಹೆಸರುಗಳನ್ನ ಸಮಾಲೋಚನೆ ಮಾಡಿದ್ವಿ. ಒಂದು ಹೆಸರು ಅವ್ರು ಒಪ್ತಾ ಇಲ್ಲ. ಮತ್ತು ನೀವೇ ಹೇಳಿ ಅಂದಾಗ ನಾನು ಕೂತಿದ್ದೀನಿ, ನನ್ನ ತಮ್ಮ ಕೂತಿದ್ದಾನೆ, ಬಸಂತ್ ಕುಮಾರ್, ಮತ್ತು ಅಭಿಷೇಕ್ ಕೂತಿದ್ದಾನೆ, ಬಚ್ಚನ್ ಕೂತಿದ್ದಾರೆ, ಪ್ರಭು, ಇನ್ನೂ ಒಬ್ರು ಯಾರೋ ಇದ್ದರು, ಸುನೋಜ್. ಇವರು ಎಷ್ಟು ಯಾವ ರೀತಿ ಹೇಳ್ಬಿಟ್ರು ಅಂದರೆ, ಅಣ್ಣ ನೀವು ಮಾಡಿದ್ರೆ ನಂಗೆ ಸಂತೋಷ, ನನಗೇನು ಕಾಮಿಡಿ ಮಾಡ್ತಿದ್ದಾರಲ್ಲ ಇವರು, ಹಾಂ, ಸೀರಿಯಸ್ನೆಸ್ಸೇ ಇಲ್ವಲ್ಲ ಸೆನ್ಸಿಟಿವ್ ವಿಷಯದಲ್ಲಿ ಅಂತೇಳಿ ಏನು ಹೇಳ್ತಾ ಇದ್ದೀರಿ ನೀವು, ನಾನು ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ, ಆ ಆಸಕ್ತಿನೂ ಇಲ್ಲ. ಬಿಡಲಿಲ್ಲ, ಅವರು ಹೇಳಲೇ ಇಲ್ಲ. ಆಮೇಲೆ ಅಭಿಷೇಕ್, ಅವರು ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಫರ್ಗೆಟ್ ಇಟ್. ಅವ್ನು ಸ್ಟ್ರಿಕ್ಟ್ ಮಾತನಾಡೋದು. ನನ್ನ ತಮ್ಮ, ಇವರು, ಬಚ್ಚನ್, ಯಾರು ಬೇರೆ ಮಾಡಿ ಪ್ರೊಫೆಷನಲ್ ಆ್ಯಕ್ಟರ್ ಸಿಗ್ತಾರೆ,
ಹೆಚ್ಚು ಕಮ್ಮಿ ನಾವು ಮಧ್ಯಾಹ್ನ 3 ಗಂಟೆ ಕೂತ್ಕೊಂಡವರು 8 ಗಂಟೆ ಆದರೂ ಬಗೆಹರಿತಾ ಇಲ್ಲ. ಫಸ್ಟು ಇವ್ರು ಹೇಳ್ದಂಗೆ ಬಚನ್ ಶುರು ಮಾಡಿದ್ರು. ಯಾಕೆಂದರೆ ಅಲ್ಲಿರೋರಲ್ಲಿ ನನ್ನ ತಮ್ಮ ಇರಲಿ ಯಾರೇ ಇರಲಿ, ನನ್ನ ಹಗಲು ರಾತ್ರಿ ಹೆಚ್ಚು ನೋಡಿರೋ ಕಣ್ಣುಗಳು ಅದೇ ಅಲ್ಲ. ಮಾಡ್ಬೋದೇನೋ ಅನಿಸುತ್ತೆ, ಅವ್ರಿಗೆ ಯಾಕೆ ಅಂತ ಕೇಳ್ಕೊಳ್ಳಿ. ಆಮೇಲೆ ನಮ್ಮ ಅಕ್ಕನಿಗೆ ಅವ್ರು ಕೂತಿರುವಾಗಲೇ ಒಳಗಡೆ ಫೋನ್ ಮಾಡಿದೆ. ಯಾಕಂದರೆ ನನ್ನ ತಾಯಿ ಇಲ್ಲ, ನಮ್ಮ ಅಕ್ಕನ ತಾಯಿ ಸ್ಥಾನದಲ್ಲಿ ನಾವು ನೋಡೋದು. ಏನು ಕೈಯ ಹಿಂಗೆ ಕೇಳ್ತಿದ್ದಾರೆ ಅಂದೆ. ಮಾಡಪ್ಪ ನಿನ್ನ ಕೈಲಾಗತ್ತೆ. ಪತ್ನಿ ಅಂತ ಕೇಳಿದೆ, ಮಾಡಿ. ಆದರೆ ಮಗಳು ಹೋಗ್ತಾ ಇಲ್ಲ, ಮೊಮ್ಮಕ್ಕಳು ಹೋಗ್ತಾ ಇಲ್ಲ, ಬೇರೆ ಯಾರೂ ಹೋಗ್ತಾ ಇಲ್ಲ. ಆಯಿತು ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ ಹೊರಗಡೆ ಬಂದವನು ನಮ್ಮ ಅಕ್ಕ ಮತ್ತು ಪತ್ನಿ ಒಪ್ಪಿದ್ರು, ಕೈ ಕೊಟ್ಟೆ. ಹೋಗಿ ದೇವೇಂದ್ರ ಮಾಡ್ತೀನಿ ನಡೀರಿ ಅಂದೆ. ರಾತ್ರಿ 11 ಗಂಟೆಗೆ ರೋಷನ್ ಫೋನ್ ಮಾಡ್ತಾನೆ. ಅಳ್ತಾ ಇದ್ದಾನೆ, ಅಕ್ಷರಶಃ ಅಳ್ತಿದ್ದಾನೆ. ದೊಡ್ಡಪ್ಪ ಬೇಡ, ನೀವು ಮಾಡೋದು ಬೇಡ. ಅಕಸ್ಮಾತ್ ನೀವು ಮಾಡಿದ್ರೂ ಬಾಬಾ ರೋಲ್ ಮಾಡಿ. ಮಾಡಲಿಲ್ಲ, 20 ನಿಮಿಷ ಅಳ್ತಾ ಇದ್ದಾನೆ. ಇಲ್ಲ ಮಗನೇ, ನಾನು ಯೋಚನೆ ಮಾಡಿ ತೊಗೊಂಡು, ಇಲ್ಲ ದೊಡ್ಡಪ್ಪ ನೀವು ಮಾಡಬಾರ್ದು. ಯಾಕೆ ಅವನು ಹೇಳ್ದಾನೋ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮಾರನೇ ದಿನ ಕರ್ಸ್ಕೊಂಡೆ, ಕರ್ಸ್ಕೊಂಡು 1 ಅವರ್ ಎಕ್ಸ್ಪ್ಲೈನ್ ಮಾಡಿದೆ. ಅವನು ಗೊತ್ತಿದೆ ನಾನು ಕಲೆ ಮತ್ತು ಸಾಹಿತ್ಯ ಎಷ್ಟು ಆಸಕ್ತಿ ಇದೆ ನನಗೆ ಅಂತ. ಆಗ ನಾನು ಹೇಳಿದೆ, ನೋಡಿ ಮಗನೇ, ನಾನು ಬೇರೆ ರೀತಿಯ ರೋಲ್ ಮಾಡಿದ್ದಿದ್ರೆ, ಅಂದರೆ ಅಂಡರ್ವರ್ಲ್ಡ್ ಡಾನ್, ಸಮಾಜಕ್ಕೆ ಏನೋ ಉಪಕಾರ ಮಾಡ್ದ, ಇದು ಮಾಡ್ದ, ಕೆಲವ್ರು ಮಾಡಿದಾರಲ್ಲ, ಆ ಥರ ರೋಲ್ ಮಾಡಿದ್ರೆ ಕ್ಲೀಶೆ ಆಗುತ್ತೆ, ಚೆನ್ನಾಗಿರಲ್ಲ. ಅಥವಾ ಇನ್ನೇನೋ ಬೇರೆ ಥರ ಆರೋಪಿಸ್ಕೊಂಡು ಸಮಾಜ ಸುಧಾರಕ ಈ ಪೋಸ್ ಬೇಡ. ಇದೊಂದು ಕಲೆ. ಇದು ಅಲ್ಲಿ ಕಾಣಿಸೋನು ಅಗ್ನಿ ಶ್ರೀಧರ್ ಅಲ್ಲ, ಕ್ಯಾರೆಕ್ಟರ್. ಯಾರೋ ಕೇಳಿದ್ರಲ್ಲ ಯಜಮಾನ್ರೇ ಅನ್ನೋ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರು ಮತ್ತು ನನ್ನ ಏಜು ಇದು ಎಲ್ಲ ಸೆಟ್ ಆಗುತ್ತೆ. ನಾನು ಆ ಡಿಗ್ನಿಟಿಯಿಂದ ನಾನು ತೊಗೊಂಡೋಗ್ತೀನಿ. ನೋಡಿದ್ರು ಸಂತೋಷ ಪಡಂಗೆ ಮಾಡ್ತೀನಿ ಮಗನೇ ಅಂತ ಅವನ್ನ ಹೆಚ್ಚು ಕಮ್ಮಿ ಒಪ್ಪಿಸೋದಕ್ಕೆ 2 ಅವರ್ಸ್ ಆಯಿತು ನನಗೆ. ಅದಾದಮೇಲೆ ಒಪ್ಕೊಂಡಿದ್ದು. ಯಾಕೆಂದರೆ ನಾನು ಮನೆಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ಲ. ಆಮೇಲೆ ನನ್ನ ಮೊಮ್ಮಕ್ಕಳು ಕೂಸ್ಕೊಂಡು ಮಾತಾಡಿದೆ, ನನ್ನ ಮಗಳಿಗೆ ಒಪ್ಪಿಸಿದೆ. ನೋಡಪ್ಪ, ನಾನು ಮಾಡಿದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಯಾರಿಗೂ ಇದಾಗಲ್ಲ, ಬಟ್ ಅದನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತೀನಿ ನೋಡಿ ಅಂತ ಎಲ್ಲರಿಗೂ ಒಪ್ಪಿಸಿ ದೆನ್ ಐ ಸೆಟ್. ಮತ್ತು ನಾನು ಲೈಫ್ನಲ್ಲಿ ಸೂಟ್ ಇವೆಲ್ಲ ಹಾಕಿಲ್ಲ. ನಂದು ಸಿಂಪಲ್ ಗೊತ್ತಲ್ಲ, ಪ್ಯಾಂಟು ಟೀ ಶರ್ಟು, ಇತ್ತೀಚೆಗೆ ಸ್ವಲ್ಪ ಶರ್ಟು. ಸೊ ಇದರಲ್ಲೇ ಇದ್ದೀನಿ. ಹಾಕಿದೋನೇ ಎಲ್ಲ ಸೂಟು. ನಾನು ಏನು ಹೊಲ್ಸ್ಕೊಂಬಂದು ಕೊಟ್ಬಿಟ್ರು ಪ್ರೊಡ್ಯೂಸರು. ಆ ಛಾಯಾ, ಆ ಹೆಣ್ಮಕ್ಳು ಬಂದಿಲ್ಲೇನೋ, ಆ ಛಾಯಾ ಅಂತ ಹೇಳಿ ಪ್ಯಾರಿಸ್ನಲ್ಲಿ ಕಲ್ತು ಬಂದಿರೋದು ಯಾವುದನ್ನು, ಈ ಡಿಸೈನಿಂಗು ಇದೆಲ್ಲ. ಆಕೆ 5 ಸೂಟ್. ಏನು ಅಲ್ಲಿಂದ ಇಲ್ಲಿಗೆ ಓಡಾಡು, ಇಲ್ಲಿಂದ ಅಲ್ಲಿಗೆ ಓಡಾಡು. ಕಡೆಗೆ ಇವ್ರಿಗೆ ಗೊತ್ತಿಲ್ಲ, ಒಂದು ಸೂಟ್ ನಮ್ಮ ಮನೇಲಿ ಇಟ್ಕೊಂಡು ಸಿನಿಮಾ ಅಂದರೆ ಒಂದು ಇಟ್ಕೊಳ್ಳಿಲ್ಲ ನಾನು. ಬೇರೆ ಬೇರೆ ಇದಕ್ಕೆ ಪ್ರೊಡ್ಯೂಸರ್ ಬೇಕಾಗುತ್ತೆ. ನಾನು ಒಂದು ಸೂಟ್ ಇಟ್ಕೊಂಡು ವಾಕ್ ಮಾಡ್ತಾ ಇರೋದು. ನಮ್ಮ ಪುಟ್ಟ ಮಗು ಇದೆ, ಮೊಮ್ಮಗು, ಅದನ್ನು ಕೇಳೋದು. ಇದು ಒಂಥರ ಆಶ್ಚರ್ಯದಿಂದ ನೋಡುತ್ತೆ. ಅಪ್ಪಲೋ ನೀವೇನೋ ಬೇರೆ ಥರ ಕಾಣ್ತಾ ಇದ್ದೀರಿ ಅಂತ. ಆಮೇಲೆ ಮೊಮ್ಮಕ್ಕಳನ್ನ ಕೇಳೋದು, ಮನೆಯವ್ರನ್ನ ಕೇಳೋದು, ಯಾರೋ ಫ್ರೆಂಡ್ಸ್ ಬಂದರೆ ಕೇಳೋದು. ಹೀಗೆ ಕೇಳ್ಕೊಂಡು ರೂಢಿ ಮಾಡಿಕೊಂಡೆ. ಅದ್ರಲ್ಲಿ ಓಡಾಡೋದು. ಸೂಟ್ ಹಾಕದೇ ಇರೋ ಸೂಟ್ ಹಾಕೊಳ್ಳಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗೋಗುತ್ತೆ. ಅಂದರೆ ಈ ಫಸ್ಟ್ ಎಷ್ಟು ಬೇಗ ಕಿತ್ತೆಸಿಬೇಕಪ್ಪ ಅನಿಸ್ಬಿಡುತ್ತೆ. ಬಟ್ ನಾನು ಶೂಟಿಂಗ್ ಶುರು ಆಗೋ ಹೊತ್ತಿಗೆ ಐ ಬಿಕೇಮ್ ಟೋಟಲಿ ಪ್ರೊಫೆಷನ್. ಯಾಕೆ ನನಗೆ ಒಂದಿದೆ ಮೊದಲಿಂದ, ಸಣ್ಣ ವಯಸ್ಸಿಂದ ಇದೆ. ಯಾವುದಾದ್ರು ಕೆಲಸ ಕೈ ಹಾಕಿದ್ರೆ 100% ನನ್ನ ಇದನ್ನು ಕೊಟ್ಬಿಟ್ಟಿರ್ತೀನಿ. ನಾನು ಇಡೀ ಚೈತನ್ಯವನ್ನು ಕೊಟ್ಟಿರ್ತೀನಿ. ಹಾಗಾಗಿ ನಾನು ಒಪ್ಕೊಂಡೆ. ನನಗಿದ್ದದ್ದು ಒಂದೇನು ಅಂದರೆ, ಇವತ್ತು ನಿಮ್ಗೆ ಹೇಳ್ತಿದ್ದೀನಿ, ಇವತ್ತು ಬೇಡ, ನಂದನ್ನು ಇವತ್ತು ರಿವೀಲ್ ಮಾಡೋದು ಬೇಡ. ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನ ಅಂದೆ ಪ್ರೊಡ್ಯೂಸರ್ ಏನು ಮಾಡಿದರೂ ಒಪ್ಪಲಿಲ್ಲ. ನಮಗಿರೋರ ಸ್ಟಾರ್ಗಳೇ ಒಂದು ಸಂಯುಕ್ತ, ಇನ್ನೊಂದು ನೀವು, ಮತ್ತು ನಿಮ್ಮ ಈ ಪರ್ಸೋನ ಬೇರೆ ಇದೆ. ನಾನೇನು ಪ್ರೊಡ್ಯೂಸರ್ ಒಪ್ಕೊಂಡಾಗ 1-2 ಕೇಳಿಲ್ಲ. ನನ್ನನ್ನು ಜನ ಇಷ್ಟಪಟ್ಟಿದ್ದಾರೆ ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್, ಆ್ಯಸ್ ಎ ರೈಟರ್. ಆ್ಯಂಡ್ ಅಫ್ಕೋರ್ಸ್ ಅಂಡರ್ವರ್ಲ್ಡ್ ಬಗ್ಗೆ ಮಾತನಾಡೋ ಇದು ಅಂತ ಇಷ್ಟಪಡ್ತಾರೆ. ಬಟ್ ಆ್ಯಕ್ಟರಾಗಿ ಇಷ್ಟಪಡ್ತಾರೆ. ನಿಮ್ಗೇನು ಗೊತ್ತು? ನಿಮ್ಗೆ ಯಾಕಣ್ಣ ಅದು ರಿಸ್ಕ್ ನಾನು ತೊಗೊಳ್ತೀನಿ, ನಿಮ್ಗೆ ಯಾಕೆ? ನಿಮ್ಮನ್ನು ನೋಡ್ತಾರೆ, ಇಷ್ಟಪಡ್ತಾರೆ. ಸಂಯುಕ್ತ ಎಲ್ಲ ಎನ್ಕರೇಜ್ ಮಾಡಿಬಿಟ್ರು. ಸಂಯುಕ್ತ, ಸಾಗರು, ಇವರು, ಅಚ್ಯುತ ಎಲ್ಲರೂ ತುಂಬಾ ಎನ್ಕರೇಜ್ ಮಾಡಿದ್ರು. ಆಮೇಲೆ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಂದು ವಿಷಯ ನಾನು ಯಾರಿಗೂ ಹೇಳದೇ ಇರೋದು, ನನ್ನ ಸುತ್ತಲೂ ಇರೋ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸಂಗತಿ ಇವತ್ತು ರಿವೀಲ್ ಮಾಡ್ತಿದ್ದೀನಿ. ಶೂಟಿಂಗ್ ಮಾಡಬೇಕಾದ್ರೆ ಸಂಯುಕ್ತ ಏಟ್ ಮಾಡ್ಕೊಳ್ತಾಳೆ. ಅದು ಕಾಟಾಚಾರದ ಏಟಲ್ಲ, ಬೇಜವಾಬ್ದಾರಿ ಏಟಲ್ಲ ಅದು. ಯಾಕೆಂದರೆ ಆ ಏಟಾಗಿರೋ ಶಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದು. ಅಂದರೆ ತನ್ನ ಶಕ್ತಿ ಮೀರಿ ಕೊಟ್ಟಿದ್ದಾಳೆ.
ಅವಳು ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಎಷ್ಟು ಟ್ರೈನ್ ಆಗಿದ್ದಾಳೆ ಅಂದರೆ ಅವಳು ತೊಗೋಬೇಕಾದ್ರೆ ನನ್ನ ಸೋಲಿಸ್ತೀಯಾ ಓ ಅಂತೇಳಿ ಬಂದ್ಲು. ಕುತ್ಕೋಪ್ಪ ನಾನು ಕೇರ್ಲೆಸ್ ಆಗೋದ್ರೆ 1 ನಿಮಿಷ ಸೋಲಿಸ್ಬಿಟ್ಲು. ನಂದಾದ್ಮೇಲೆ ಇವರು ಎಲ್ಲರ ಮೇಲೂ ಫೈಟ್ ಮಾಡಿಸಿದೆ. ಅಲ್ಲೆಲ್ಲೂ ಕೂಡ ಫೇಕ್ ಇರಲಿಲ್ಲ. ಇದ್ರ ಜೊತೆಗೆ ನಾನು ಹೇಳ್ತಾ ಹೋದೆ, ಡೈಲಿ ನೀನು ಆ ಬೀಜ ಮಂತ್ರ ಸ್ವಲ್ಪ ಧ್ಯಾನಿಸ್ತಾ ಇರು, ಜಪಿಸ್ತಾ ಇರು. ಅವಳು ಅಲ್ಲಿ ಬರೋವಾಗ, ಸೆಟ್ಗಳಿಗೆ ಬರೋವಾಗ ಹೇಗಿರ್ತಿದ್ಲು ಅಂದರೆ ಅದು ಒಳಗಡೆ ಪ್ರಿಪೇರ್ ಆಗಿಯೇ ಬರ್ತಿದ್ಲು. ಆಕೆ ಕೂಡ ಗೊತ್ತಿಲ್ಲ ಆ ಬೀಜ ಮಂತ್ರಗಳು ನನಗೆ ಯಾವ ರೀತಿಯ ವೈಬ್ರೇಷನ್. ಅದು ಬೀಜ ಮಂತ್ರ ಅಂದರೆ ಏನೋ ಮಿಸ್ಟೀರಿಯಸ್ಸು ಮಿರಾಕ್ಯುಲಸ್, ನೋ ಸಚ್ ಥಿಂಗ್ಸ್, ಬಟ್ ಇಟ್ ಇಸ್ ಎ ವೈಬ್ರೇಷನ್. ನಮ್ಗೆ ಯಾರೋ ಮಗು ಎಲೆಕ್ಟ್ರಿಸಿಟಿ ಮುಟ್ಟಿದಾಗ ಏನಾಗುತ್ತೆ, ನಮಗೆ ಸಡನ್ ಶಾಕ್. ಇಟ್ ಇಸ್ ಎ ವೈಬ್ರೇಷನ್. ಆ ವೈಬ್ರೇಷನ್ ಏನು ಮಾಡ್ತಾವಳಿಗೆ ಅಂದರೆ ಅವಳ ಶಕ್ತಿ ಮೀರಿ ಆ ದೇಹನ ಎಳ್ಕೊಂಡು ಹೋಗ್ಬಿಡ್ತು. ನನಗೆ ಗೊತ್ತಿತ್ತಿದು. ಯಾಕೆಂದರೆ ಯಾವಾಗಾದರೂ ಬೇಕಾದರೆ ಬಚ್ಚನ್ನ ಕೇಳಿ ಹೇಳ್ತಾರೆ, ನಾನು ಯಾವತ್ತು ಧ್ಯಾನ ಹೆಚ್ಚಿಗೆ ಮಾಡಿದಾಗ ಗೋಡೆಗಳು ಹೊಡೆಯೋದು, ಮರಗಳು ಹೊಡೆಯೋದು, ಅದು ತೋರಿಸ್ಕೊಳ್ಳೋದಲ್ಲ ನಾನೊಬ್ಬನೇ ಇದ್ರೂ. ಕಾರಣ ಅಂದರೆ ಅದು ಎಳೆಯುತ್ತದು. ಇದು ಈಕೆಗೂ ಆಯ್ತದು. ಆಕೆ ಆದ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಪ್ರಿಪೇರ್ ಆಗಿದ್ದಾಳೆ. ಮತ್ತು ಅಭಿಷೇಕ್ ಕೂಡ ಆಕೆನ ವಾರ್ಮ್ ಅಪ್ ಮಾಡಿಸಿ ಚೆನ್ನಾಗಿದಾದ್ಮೇಲೆ ಶಾಟ್ಗಳಿಗೆ ಹೋಗ್ತಾ ಇದ್ದು, ಫೈಟಿಂಗ್ ಶಾಟ್ಗಳಿಗೆ. ಎಷ್ಟಾಗಿ ಅವಳಿಗಾಯಿತು. ಇವತ್ತುವರೆಗೂ ನಾನು ಹೇಳಿಲ್ಲ. ನನಗನ್ಸಿತ್ತು ಯಾವತ್ತೋ ಒಂದು ಸರಿ ಆಗುತ್ತೆ. ಯಾಕೆಂದರೆ ಅದು ಶಕ್ತಿ ಮೀರಿ, ನಮ್ಮ ದೇಹದ ಮಿತಿಯನ್ನು ಮೀರಿ ನಮ್ಮ ಎಳ್ಕೊಂಡು ಹೋಗುತ್ತೆ. ಸೊ ಇದನ್ನು ನಿಮ್ಗೆ ಹೇಳಬೇಕಾಗಿತ್ತು. ಸೊ ಇದನ್ನು ಮಾಡಿದ್ದೀವಿ. ಇದು ಎ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಜನ ಅಂದ್ಕೊಳ್ಳೋದು ಮಹಿಳೆಯರಿಗೆ ಅಲ್ವೇನೋ ಅಂತ. ಇಲ್ಲಿ ಯಾವುದೇ ವಲ್ಗರ್ ಸೀನ್ ಇಲ್ಲ, ಗಾಬರಿ ಆಗುವಂಥ ನರಬಲಿಯ ವಿಷಯ ಇದ್ದರೂ ಕೂಡ ಬಹಳ ಡಿಗ್ನಿಫೈಡ್ ಆಗಿ ಕ್ಲಾಸಿಕ್ ಆಗಿದೆ. ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಮಹಿಳೆ ನೋಡಬಹುದಾದ ಸಿನಿಮಾ ಇದು. ಅಂದರೆ ಮಹಿಳೆಯ ಬಲಿದಾನ ಅಲ್ಲ, ಒಂಟಿ ಮಹಿಳೆ ಬೀದಿ ವೇಶ್ಯೆಯರನ್ನ ಹೇಗೆ ಬಲಿಗೆ ಬಳಸ್ಕೊಳ್ತಾರೆ, ಇವತ್ತು ಬಳಸ್ಕೊಳ್ತಿದ್ದಾರೆ. ಇವತ್ತು ನಾನು ಮಾತನಾಡ್ತಾ ಇರೋ ಸಮಯದಲ್ಲೂ ಕೂಡ ಕಡಿಮೆ ಅಂದ್ರೂ ಹೆಚ್ಚು ಕಮ್ಮಿ 70-80 ಹೆಣ್ಮಕ್ಳು ಬಲಿ ಆಗ್ತಾ ಇರುತ್ತೆ ಪ್ರತಿ ಅಮಾವಾಸ್ಯೆನಲ್ಲಿ. ಸೊ ಈ ಸಬ್ಜೆಕ್ಟ್ನ ನಾವು ಡೀಲ್ ಮಾಡಿದ್ದೀವಿ. ಈಗ ಡೈರೆಕ್ಟರ್ ನಾವು ಯಾರೋ ಗೊಳಿಕೊಳ್ತಾ ಇದ್ರು ಅದೇನೋ ಇದೇನೋ ಅಂತ. ನಾವು ಐ ಆಮ್ ಓಪನ್ ಫಾರ್ ಇಟ್. ಪ್ಲೀಸ್ ಶೂಟ್ ಯುವರ್ ಕ್ವಶನ್ಸ್. ಎಸ್, ಲಿಕ್ಕರ್ ಬ್ಯಾರನ್ ಏನೋ ಕ್ರೀಮ್ ಅಂದರೆ ಅದೊಂದು ಬೀಜ ಮಂತ್ರ. ಅದು ಇದರ ಥೀಮ್, ವಸ್ತು ಏನು ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಹೆಣ್ಣುಗಳ ಬಲಿ, ಸಂಪತ್ತು ಮತ್ತು ಅಧಿಕಾರಕ್ಕೋಸ್ಕರ, ಪವರ್ ಆ್ಯಂಡ್ ವೆಲ್ತ್ಗೋಸ್ಕರ ನರಬಲಿ ಹೇಗೆ ನಡೀತಿದೆ ಇವತ್ತು ಅನ್ನೋದು. ಇಲ್ಲಿ ತಂದಿರೋ ಘಟನೆಗಳು, ಸಿನಿಮೆಯ ಸ್ವಾತಂತ್ರ್ಯ ಇದ್ದೇ ಇದೆ, ಕ್ರಿಯೇಟಿವ್ ಫ್ರೀಡಮ್ ಇದೆ, ಯಾಕೆಂದರೆ ಡಾಕ್ಯುಮೆಂಟ್ರಿ ಅಲ್ಲ ಇದು. ಆದರೆ ಇಲ್ಲಿ ಬರೋ ಘಟನೆಗಳು, ಆ ಹೆಣ್ಣು ಮಕ್ಕಳ ಹತ್ಯೆಗಳು, ಇವೆಲ್ಲವೂ ಸಹ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಬದುಕಿರುವಾಗ ನಿಮ್ಮ ಕಾಣದ ಹಾಗೆ ಗೋಪ್ಯವಾಗಿ ಜರುಗಿರೋದು. ನನಗೆ ಗೊತ್ತಿಲ್ವ, ಆಗಿದೆ, ಅದೇ ರೀತಿ ಆಗಿದೆ. ಆ ದಿನಗಳು ಟೈಮ್ನಲ್ಲಿ ಇಷ್ಟು ಆಳವಾಗಿ ನನಗೆ ಗೊತ್ತಿರಲಿಲ್ಲ. ಎಡೆಗಾರಿಕೆ ಟೈಮ್ನಲ್ಲಿ ಗೊತ್ತಾಯಿತು. ನಾನು ಮಾಡ್ತೀನಿ ಅಂತ ಹೋದಾಗ ನನ್ನ ಸುತ್ತಲೂ ಇರೋರು ಗಾಬರಿ ಆಗಿಬಿಟ್ರು. ಯಾಕೆಂದರೆ ಈ ಹತ್ಯೆ ಒಂದು ನರಬಲಿ, ಮತ್ತು ನರಬಲಿ ಕೊಟ್ಟಿರೋದನ್ನು ಫಿಕ್ಸ್ ಮಾಡ್ತಿದ್ರು ಪೊಲೀಸ್ನವರು. ಯಾರೋ ಕುರಿ ಕೆಂಪ ಅನ್ನೋನ ಮೇಲೆ 40 ಒಂಟಿ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ. ಹಾಗೆ ದಂಡುಪಾಳ್ಯದವ್ರ ಮೇಲೆ 80 ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ. ಅವ್ರು ಯಾರೂ ಒಂದೂ ಮಾಡಿಲ್ಲ. ಆದರೆ ಇದನ್ನು ಎದೆಗಾರಿಗೆ ಆದ ತಕ್ಷಣ ನಾನು ಮಾಡಬೇಕು ಅಂದಾಗ ಪೊಲೀಸ್ನಲ್ಲಿ ಇದನ್ನ ನನ್ನ ಹಿತೈಷಿಗಳು ಅವಕಾಶ ಕೊಡಲಿಲ್ಲ. ಅವ್ರು ಗಲಾಟೆ ಮಾಡಿಬಿಟ್ರು. ಸರ್ನೂ ಹೇಳಿದ್ದೀನಿ ಅದನ್ನು ನಾನು, ನೀವೇನಾದ್ರು ಇದು ಮಾಡೋಕ್ಕೆ ಹೋದರೆ ಒಂದು ಸರ್ಕಲ್ ಆಗಿಬಿಡುತ್ತೆ, ಒಂದು ಚಕ್ರ ಆಗಿಬಿಡುತ್ತೆ, ನಿಮ್ಮನ್ನು ಉಳಿಸಲ್ಲ. ಆಗ ನನ್ನ ಜೊತೆ ಇದ್ದ ದಲಿತ ಲೀಡರ್ಗಳು, ಇವರು ರೈತ ಮುಖಂಡರುಗಳು, ಅವರೆಲ್ಲ ನನಗೆ ಬೇಡ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಬೇಡಿ, ಅಕಸ್ಮಾತ್ ನೀವು ಆ ಥರ ಆಗಿಬಿಟ್ರೆ ನೀವು ಹಿಂದಕ್ಕೆ ಬರಲ್ಲ, ನಾವು ಬೇಕಾದ್ರೆ ಪೊಲೀಸ್ ಖಂಡಿಸಬಹುದು, ನಿಮ್ಮ ಪರ ಧ್ವನಿ ಎತ್ತಬಹುದು, ನೀವು ಬರಲ್ಲ, ಈ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ರು. ಸೊ ಈಗ ಆ ಆಫೀಸರ್ಗಳೆಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ನನಗೇನು ಪೊಲೀಸ್ ವಿರುದ್ಧ ಅಲ್ಲ, ಇದು ವ್ಯವಸ್ಥೆಯಲ್ಲಿ ಏನು ನಡೀತಿದೆ. ಪೊಲೀಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇವತ್ತು ಯಾವುದೇ ಪೊಲೀಸ್ನವನು ಹೋಗ್ಬಿಟ್ಟು ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡಿದ್ರೆ ಅವನು ಏನು ಮಾಡ್ತಾನೆ? ಅಲ್ಲಿರೋ ಮಂತ್ರಿಗಳು ಹೇಳ್ದಂಗೆ ಕೇಳಬೇಕು ಅವನು.
ಗುಲಾಮರು ಅಷ್ಟೇ ಅವರು. ಬ್ರಿಟಿಷ್ ಇದ್ದಾಗ ಬ್ರಿಟಿಷ್ ಗುಲಾಮರು, ಈಗ ಕಾಂಗ್ರೆಸ್ ಗುಲಾಮರು, BJP ಬಂದರೆ BJP ಗುಲಾಮರು, ದಳ ಬಂದರೆ ದಳದ ಗುಲಾಮರು, ನಾಳೆ ನಾವೆಲ್ಲ ಸೇರೋ ಒಂದು ಪಾರ್ಟಿ ಕಟ್ಟಿದ್ರೆ ನಮ್ಮ ಗುಲಾಮರು. ಪೊಲೀಸ್ ಕೆಲಸ ಅಂದಾಗ ಅಕ್ಷರಶಃ ಅಧಿಕಾರದಲ್ಲಿ ಯಾವ ಪಕ್ಷ ಇರ್ತೋ ಅದರ ಗುಲಾಮರು. ಸೊ ಅವ್ರ ಬಗ್ಗೆ ಇರಲಿಲ್ಲ ಇದು. ಆದರೆ ಇದು ಅರ್ಥ ಆಗಲ್ಲ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇವತ್ತು 90% ನಿಮ್ಮನ್ನು ಲೈಕ್ ಮಾಡ್ತಿದ್ದಾರೆ, ನೀವು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದಾರೆ, ಅದನ್ನು ಕಳ್ಕೊಬೇಡಿ ಅಂತ ಶುರು ಮಾಡೋದು ಸುಮ್ಮನಾದೆ. ಆಮೇಲೆ ಈಗ ನಾನು ಮಾಡಿದ್ದೇನು ಅಂದರೆ, ದೇವೇಂದ್ರ ಅವ್ರು ಬಂದ ಮೇಲೆ ಹಿಂದೆ ಇದ್ದದ್ದು ನೆಲೆ ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ದಂಡುಪಾಳ್ಯದ ಪರ್ಸ್ಪೆಕ್ಟಿವ್. ಅವ್ರು ಹೇಗೆ ಕೊಲೆ ಮಾಡದೇ ಇರೋರನ್ನ ಫಿಕ್ಸ್ ಮಾಡಿದ್ರು ಅಂತ. ಈಗ ಬಲಿಗಳು ಹೇಗೆ ಜರುಗ್ತವೆ, ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ, ಯಾರ್ಯಾರು ಪ್ರಯೋಜನ ಪಟ್ಕೊಂಡಿದ್ದೀವಿ ಆ ಕಾರಣಕ್ಕೆ ಅಂತ ಭ್ರಮಿಸಿದ್ದಾರೆ ಅಂತ. ಈಗ ದೇವರಾಜ ಹೆಗಡೆ ಅಂತ ಯಾವ CM ಇರಲಿಲ್ಲ, ರಾಮಕೃಷ್ಣ ಅರಸು ಅಂತ ಯಾರೂ ಇರಲಿಲ್ಲ, ಹೇಮಚಂದ್ರ ಪಟೇಲ್ ಅಂತ ಯಾರೂ ಇರಲಿಲ್ಲ, ದೊಡ್ಡೇಗೌಡರು ಅಂತ ಇರಲಿಲ್ಲ. ನೀವು ಕನೆಕ್ಷನ್ ಕೊಡೋದಾದರೆ ನನ್ನ ಅಬ್ಜೆಕ್ಷನ್ ಏನಿಲ್ಲ, ಕನೆಕ್ಷನ್ ಕೊಟ್ಕೊಳ್ಳಿ. ನಾನು ಹೌದು ಅಂತ ಹೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೋದು, ಇನ್ನೇನು ಭಯ ಇಲ್ಲ, ನನಗೇನು ಮಾಡೋಕ್ಕಾಗಲ್ಲ, ಅದೇ ಕೇಸ್ ಹಾಕ್ಬಿಡ್ಬೋದು. ನಾನು ಅಕಸ್ಮಾತ್ ನೀವು ಬಯಸ್ತಾ ಇದ್ರಿ ಅಂತ ಹೇಳಿಬಿಟ್ರೆ, ನಾನು ಅಕಸ್ಮಾತು ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಹೌದು ಅಂತ ಹೇಳಿದ್ರೆ ಕೇಸ್ ಫೇಸ್ ಮಾಡಬೇಕು, ನೀವು ಅಂದ್ಕೊಂಡಿರೋದಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಾಗುತ್ತೆ. ಸೊ ನಿಮಗೆ ಸೇರಿದ್ದು ಇದು ಜಡ್ಜ್ಮೆಂಟ್. ಈಗ ನಾನು ಹೇಳ್ತಿದ್ದೀನಲ್ಲ, ನೀವು ಯಾರ್ಯಾರೋ ಮುಖ್ಯಮಂತ್ರಿಗಳ ಹೆಸರು ಇಲ್ಲಿ ಧ್ವನಿಸ್ತಿದೆ ಅಂದ್ರಿ ಅಲ್ವಾ? ಹೌದು ಅಂತ ನಾನು ತಕ್ಷಣ ಕೇಸ್ ಆದರೆ ನೀವೆಲ್ಲ ಬರ್ತೀರಾ, ಕೋರ್ಟ್ಗೆ ಅಲಿಬೇಕಾಗಿರೋದು ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಅವರು ನಾನು ಚಾಲೆಂಜ್ ತೊಗೊಳ್ತೀನಿ, ಕೋರ್ಟ್ಗೆ ಅಲಿಬೇಕಾಗತ್ತೆ. ಇಲ್ಲ ಅವ್ರು ಯಾರೂ ಇಲ್ಲ ಅನ್ಕೋಬೇಡಿ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಇಲ್ಲ ಅಂತ ಹೇಳ್ತಾರೆ, ತಪ್ಪು ಹೇಳ್ತಿದ್ದಾರೆ ಅಂತಾರೆ, ನಾನು ಹೇಳ್ತಾ ಇಲ್ಲ. ಹೌದು, ನಾನು ಹೇಳ್ಬಿಟ್ನಲ್ಲಪ್ಪ, ನಾನು ಹೇಳಿದೆ ಅಲ್ವಾ, ನಂಟಿದೆಯಾ ಇಲ್ಲ, ಜಸ್ಟ್ ಯು ಡ್ರಾ ದ ಕನ್ಕ್ಲೂಷನ್. ಯಾಕೆಂದರೆ ಪ್ರೊಡ್ಯೂಸರಲ್ಲಿ ಕೂತಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ, ಕೋಟ್ಯಾಂತರ ರೂಪಾಯಿ. ಬಹುಶಃ ನಾನು ನನ್ನ ಬಗ್ಗೆ ನಮ್ಮ ಆರ್ಟ್ ಡೈರೆಕ್ಟರ್ ಇವರೆಲ್ಲ ತುಂಬ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದಕ್ಕೆ ಹೆಚ್ಚು ಕಮ್ಮಿ ಆಗಲೂ ಸಾಕಷ್ಟು ಬಜೆಟ್ ಇದೆ. ಇಲ್ಲ ಅಂದರೆ 20 ಕೋಟಿ ಮೀರುವಂಥ ಒಂದು ಸಿನಿಮಾನ ಧೈರ್ಯ ಮಾಡಿ ಹಾಕಿದ್ದಾರೆ ಅವರು. ತಮಾಷೆ ವಿಷಯ ಅಲ್ಲ ಅದು. ನಾನು ಬೇಕಾದ್ರೆ ಹೇಳ್ತೀನಿ, ಈ ಮಿನಿಸ್ಟ್ರಿಗೇನೆ ಇದೇ ಕಾರಣ, ಇಂಥವ್ರ ಜೊತೆ ಹೀಗೆ ನಡೀತು, ಇವತ್ತು ನಡೀತಿದೆ. ಅಕಸ್ಮಾತ್ ಸ್ವಲ್ಪ ಇದಾದರೆ, ಸಿನಿಮಾ ತಡ ಆದರೆ ತೊಂದರೆ ಆಗೋಗುತ್ತೆ. ನೋಡಿದಿರಿ ಹೆಡ್ ಬುಷಲ್ಲೆಲ್ಲ. ಆ ಕಾರಣಕ್ಕೆ ಇವತ್ತು ಹೇಳಲ್ಲ, ಫಿಲಮ್ ಬಂದು ಹೋಗಲಿ, ಆಮೇಲೆ ಮಾತಾಡೋಣ. ಇವತ್ತಿಗೂ ಇದ್ದಾರೆ ನರಬಲಿ ಕೊಡ್ತಾ ಇರೋ ದೊಡ್ಡ ದೊಡ್ಡ ಇವರು ನಾಯಕರುಗಳು ಮತ್ತು ಬಿಸ್ನೆಸ್ಮನ್ಗಳು ಇವತ್ತೂ ಇದ್ದಾರೆ. ನಿಮಗೆ ಜೀವ ಬಲಿ ಅಂದಾಗ ಯಾಕೆ ನೀವು ಆಶ್ಚರ್ಯ ಪಡ್ತೀರಿ? ಎಷ್ಟು ಕೊಡ್ತಾ ಇಲ್ಲ? ಕುರಿ, ಕೋಳಿ, ದನ, ಇದು ಕೋಣ ಗೊತ್ತಿಲ್ವ ನಿಮಗೆಲ್ಲ? ಎಷ್ಟು ಬರ್ತಾ ಇಲ್ಲ? ಅದರಲ್ಲಿ ಶ್ರೇಷ್ಠವಾದ ಬಲಿ ಯಾವುದು? ಮನುಷ್ಯ. ಸಿಂಪಲ್ ಅಲ್ಲ. ಇವತ್ತು ಇದೆ. ಅವರ ಅಧಿಕಾರಕ್ಕೋಸ್ಕರ, ಸಂಪತ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ಎಲ್ಲ ರೀತಿ ಮಾಡ್ತಿದ್ದಾರೆ. ಹೋಮ, ಇದು ಪ್ರಾಣಿ ಬಲಿ ಇವೆಲ್ಲ ಶುರು ಮಾಡ್ತಾರೆ ಗೋಪ್ಯವಾಗಿ. ಯಾಕೆಂದರೆ ಕಾನೂನು ವಿರುದ್ಧ ಇದೆಯಲ್ಲ, ಮಾಡ್ತಿದ್ದಾರೆ. ಅಗ್ನಿಪತ್ರಿಕೆ ನಾವು ನಂತರ ಚಾನೆಲ್ಗೆ ಇದು ಮಾಡಿಬಿಟ್ರಿ. ಆ ಸಮಯದಲ್ಲಿ ದಂಡುಪಾಳ್ಯ ಎಲ್ಲ ಬಂದಾಗ ಬರೆದಿದ್ವಿ, ಆದರೆ ಇಂತಿಂತವರೇ ಕೊಡ್ತಿದ್ದಾರೆ ಅಂತ ಬರೆದಿರಲಿಲ್ಲ. ಯಾಕೆಂದರೆ ಇದು ಬಹಳ ಗೋಪ್ಯವಾಗಿ ನಡೆಯೋ ಸಂಗತಿ. ಈಗ ನನಗೆ ಗೊತ್ತು ಯಾರು ಮಾಡ್ತಿದ್ರು, ಯಾರನ್ನ ಬಳಸ್ಕೊಳ್ತಿದ್ರು, ಇದು ಹೇಳ್ತಿದ್ದವ್ರು ಯಾರು ಅಂತ. ಆದರೆ ಅದಕ್ಕೆ ಎವಿಡೆನ್ಸ್ ಕೊಡುವಂಥ ಕೋರ್ಟ್ ಕೇಳಿದ್ರೆ ಅಥವಾ ಜನ ಕೇಳಿದ್ರೆ ನಾವು ಕೊಡೋಕ್ಕಾಗಲ್ಲ. ಅದನ್ನು ಯಾರು ವಿಡಿಯೋ ಮಾಡ್ಕೊಳ್ಳಲ್ಲ. ಅದನ್ನು ನನ್ನ ಪತ್ರಕ್ಕೆ ನನ್ನ ಪತ್ರ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅದನ್ನು ಕಾಲ್ಪನಿಕ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರು ಅಂತ ಊಹಿಸ್ಕೊಂಡಿದ್ದೀರಿ ಗೊತ್ತಾಗ್ತಿಲ್ಲ. ಬರೋ ಪಾತ್ರಗಳ ಕಾಲ್ಪನಿಕ ಅಲ್ಲ. ಇಲ್ಲಿ ಸನ್ನಿವೇಶಗಳು ನಿಜ, ಮತ್ತು ಜೀವಂತ ವ್ಯಕ್ತಿಗಳ ಮೇಲೆ ಆಧರಿಸಿರಬಹುದು. ಆದರೆ ಇದೇ ವ್ಯಕ್ತಿ ಬದುಕಿದ್ರು ಹೆಂಗೆ ಕೇಸ್ ಆಗ್ತಿದ್ರು?
ಆ ಸಿನಿಮಾಗಳಿದೆ ಬಿಡಲಿ. ಈ ಸಿನಿಮಾದಲ್ಲಿ ಒಬ್ಬ ದೊಡ್ಡ ಲಿಕ್ಕರ್ ಬಿಸ್ನೆಸ್ ಮ್ಯಾನ್ ಆತ ಕೊಡ್ತಾನೆ. ಪ್ರತಿ ಅಮಾಸೆ ಕೊಡ್ತಿರ್ತಾನೆ. ಕೊಡ್ತಿರೋದು ಅಧಿಕಾರ ಮತ್ತು ಅಂತಸ್ತಿಗೋಸ್ಕರ. ಆತನಿಗೆ ಆತನ ಕಾಲಾವಧಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಎಲ್ಲ CMಗಳು ಮತ್ತು ಅಧಿಕಾರಿಗಳು ಆತನ ಹಿಡಿತದಲ್ಲಿದ್ದರು. ಭಾಳಷ್ಟು ಪತ್ರಿಕೆಗಳು ಹೇಳ್ತಿದ್ದು ಆತನೇ ಗೌರ್ಮೆಂಟ್ ನಡೆಸ್ತಿದ್ದಾನೆ ಅಂತ. ಸೊ ಅಧಿಕಾರ ಮತ್ತು ಅಂತಸ್ತು, ಅಧಿಕಾರ ಮತ್ತು ಸಂಪತ್ತು. ಈಗ ಪ್ರಾಣಿ ಬಲಿ ಯಾಕೆ ಕೊಡ್ತಿದ್ದಾರೆ? ಎಲ್ಲರೂ ಈಗ ಕಬ್ಬಾಳಮ್ಮ ಆಗಲಿ, ಹುಲಿಯೂರಮ್ಮ ಆಗಲಿ, ದುರ್ಗಿ ಆಗಲಿ, ಕಾಲಭೈರವ ಆಗಲಿ ಎಲ್ಲ ದೇವ್ರ ಸಲ ಕೊಡ್ತಾ ಇದ್ದಾರಲ್ಲ. ಏನು ಕೊಡ್ತಿದ್ದಾರೆ? ಏನು ಒಳ್ಳೇದಾಗಲಿ ಅಂತ ಕೊಡ್ತಿದ್ದಾರೆ? ಒಳ್ಳೇದು ಅಂದ್ರೆ ಏನು? ಅಧಿಕಾರ ಮತ್ತು ಸಂಪತ್ತು. ನೀವು ಪತ್ರಿಕೆಗಳನ್ನ ಓದ್ತೀರಿ ಅಂದ್ಕೊಂಡಿದ್ದೀನಿ. ಮೊನ್ನೆನೂ ಬಂದಿದೆ ಪತ್ರಿಕೆಯಲ್ಲಿ. ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನು ಕೊಟ್ಟಿದ್ದಾರೆ. ಕೇವಲ 3 ದಿನದ ಹಿಂದೆ. ಕೇರಳದಲ್ಲಿ 2 ತಿಂಗಳ ಹಿಂದೆ ಕೊಟ್ಟಿದ್ದಾರೆ. ಆಮೇಲೆ ದೊಡ್ಡ ಸೈಂಟಿಫಿಕ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಜಿನೇವಾದಲ್ಲಿ ಕೊಟ್ಟಿದ್ದಾರೆ. ಶಿವನ ವಿಗ್ರಹ ಇಟ್ಬಿಟ್ಟು ನಿಮಗೆ ಸಿಗುತ್ತೆ, ಅದು ವಿಡಿಯೋ ಸಿಗುತ್ತೆ. ಯಾಕೆ ಅಲ್ಲಿದ್ದವರೆಲ್ಲ ಎಲ್ಲ ಕ್ವಾಂಟಮ್ ಫಿಸಿಸಿಸ್ಟ್ಗಳು ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಇವತ್ತಿಗೂ ನಡೀತಾ ಇದೆ ಮತ್ತು ಪೇಪರಲ್ಲಿ ಬರ್ತಾನೆ ಇದೆ. ಇದು ಜಾರ್ಖಂಡಲ್ಲಿ ಕೊಟ್ಟರು, ಉತ್ತರಾಖಂಡಲ್ಲಿ ಕೊಟ್ಟರು, ಕೇರಳದಲ್ಲಿ ಕೊಟ್ಟರು, ಕರ್ನಾಟಕದ ಹಳ್ಳಿಯಲ್ಲಿ ಕೊಟ್ಟರು, ಬರ್ತಾನೆ ಇದೆಯಲ್ಲ. ಇಲ್ಲ, ಒಂದು ಕಾಲದಲ್ಲಿ ವೇದಗಳ ಪ್ರಕಾರ, ನಮ್ಮ ಶಾಸ್ತ್ರಗಳ ಪ್ರಕಾರ ಗಂಡಸರನ್ನೂ ಕೊಡ್ತಿದ್ರು. ಗಂಡಸರನ್ನ ಯಾವ ರೀತಿ ಕೊಡ್ತಿದ್ರು ಅಂದರೆ ದೇವಸ್ಥಾನದ ಕಂಬಗಳಿಗೆ ಅವ್ರ ತಲೆ ಹೊಡಿಸ್ತಾರೆ. ಈ ದೇವತೆ ಹೆಸರಲ್ಲಿ ಉನ್ಮಾದದಿಂದ ಮಂತ್ರ ಹೇಳ್ತಿದ್ರು. ಆಮೇಲೆ ನಂತರ ಅದನ್ನು ಇಟ್ ಇಸ್ ಲೈಕ್ ಎಕ್ಸ್ಪೆರಿಮೆಂಟ್. ಈ ಶಾಸ್ತ್ರಗಳಿದೆಯಲ್ಲ, ಆ ಶಾಸ್ತ್ರಗಳು ಅವ್ರದ್ದೇ ನೆಲೆನಲ್ಲಿ ಅವ್ರು ಅಂದ್ಕೊಳ್ಳೋದು, ನಾವು ಕೂಡ ಸೈಂಟಿಫಿಕ್ ಅಂತ. ಸೊ ಹಾಗಾಗಿ ಮಕ್ಕಳು ಯಾವುದಕ್ಕೆ ಮತ್ತು ಮಹಿಳೆ ಯಾವುದಕ್ಕೆ ಅನ್ನೋದನ್ನು ಕಂಡುಹಿಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಸಾಮಾನ್ಯವಾಗಿ ಇದರಲ್ಲಿ ಕೊಡೋದು, ಸ್ಮಶಾನಗಳಲ್ಲಿ ಕೊಡೋದು ಮಕ್ಕಳನ್ನು. ಬೆಂಗಳೂರಿನಲ್ಲೇ ಪ್ರತಿ ಅಮಾವಾಸ್ಯೆಗೆ ನಿಮ್ಗೆ ಉತ್ಪ್ರೇಕ್ಷೆ ನಾನು ಮಾಡ್ತಿಲ್ಲ, ಕಣ್ಣು ತೆರೀರಿ ಗೊತ್ತಾಗುತ್ತೆ. 15 ಮಕ್ಕಳು ಮಿನಿಮಮ್ ಕೊಡ್ತಾರೆ. 15 ಮಕ್ಕಳು. ನಾನು ಜವಾಬ್ದಾರಿ ಮನುಷ್ಯ, ಯಾರನ್ನೋ ಇದು ಮಾಡೋಕ್ಕೆ ಏನೋ ಶಾಕ್ ಮಾಡೋಕ್ಕೆ ಹೇಳ್ತಾಯಿಲ್ಲ. 15 ಮಕ್ಕಳನ್ನ ಕೊಡ್ತಿರೋ ಜನ ಹೇಳ್ತಾರೆ, ಯಾರ್ಯಾರು ನಮ್ಮ ಕೈಲಿ ಮಾಡಿಸ್ತಾರೆ ಅಂತ ಹೇಳ್ತಾರೆ. ನಾನು ಅವ್ರನ್ನ ಒಂದು ಸಾರಿ ಬಂದಮೇಲೆ ನಮ್ಮ ಬಚ್ಚನ್ ಅವ್ರನ್ನ ಒಂದು ಸಾರಿ ಮಾತಾಡಿ ಅವ್ನು ಹೇಳ್ದ, ನಾವು ಯಾವತ್ತೂ ನರಕಕ್ಕೆ ಹೋಗೋದು, ನಾವೆಲ್ಲೂ ಇದಾಗಲ್ಲ, ಇದನ್ನು ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂತ. ಇನ್ಮೇಲೆ ಇವ್ರನ್ನ ಕರ್ಸೋದು ಬೇಡಿ ಅಂತ ಹೇಳಿದೆ. ನಾವು ಡಿಸ್ಟರ್ಬ್ ಆಗಿಬಿಡ್ತೀವಿ, ಕರ್ಸೋದು ಬೇಡಿ. ಯಾಕೆ ಆದರೆ ಮಹಿಳೆಯನ್ನು ಸಾಮಾನ್ಯವಾಗಿ ಕೊಡೋದು ಗೋಪ್ಯವಾದ ಸ್ಥಳಗಳಲ್ಲಿ. ಮಕ್ಕಳು ಶವ ನಮಗೆ ಸಿಗಲ್ಲ, ಅಲ್ಲೇ ಸುಟ್ಟಾಕ್ಬಿಡ್ತಾರೆ ಅಥವಾ ಊತು ಬಿಡ್ತಾರೆ ಸ್ಮಶಾನದಲ್ಲಿ. ಮಹಿಳೆಯರ ಶವ ಅದು ಹೂಳೋದಕ್ಕೆ ಅಥವಾ ಇದು ಮಾಡೋದಕ್ಕೆ ದೊಡ್ಡದಲ್ಲ, ರಸ್ತೆಯಲ್ಲಿ ಎಸಿತಾರೆ. ಅದು ಬೇರೆ. ಅಲ್ಲ, ನೀವು ಹೇಳ್ತಾ ಇರೋದು ಹೇಗೆ ಅಂದರೆ, ಮಧ್ಯಾಹ್ನ 2 ಗಂಟೆಯಲ್ಲಿ ಎಲ್ಲರನ್ನೂ ಕರೆದುಬಿಟ್ಟು ಈ ಕಬ್ಬಾಳಮ್ಮಂಗೆ ಕೊಡ್ತಾರಲ್ಲ ಕುರಿನ, ಹಂಗೆ ಕೊಡ್ತಾರೆ. ಹಂಗಾಗಲ್ಲ, ಮಧ್ಯರಾತ್ರಿ ಕೊಡೋದು ಇದು ಪಬ್ಲಿಕ್ ಇದಕ್ಕೆ ಬರೋದೇ ಇಲ್ಲ, ಆ ಗುಂಪಿಗೆ ಮಾತ್ರ ಗೊತ್ತಿರುತ್ತೆ. ಕಳ್ತನ ಮಾಡಿದಾಗೆ, ಕಳ್ತನ ಮಾಡೋನು ಕ್ಯಾಮ್ರಾ ಇಟ್ಬಿಟ್ಟು ಜನ ನೋಡಿ ಅಂತ ಹೇಳಿ ಮಾಡ್ತಾನ, ಪೊಲೀಸ್ ಬನ್ನಿ ಅಂತ ಹೇಳಿ ಮಾಡ್ತಾನ. ಎಷ್ಟು ಕಳ್ತನ ಸಿಗೋದಿಲ್ಲ? ಆಗ್ತಿರೋ ಕಳ್ತನಗಳಲ್ಲಿ ಸಿಗೋದೇ ಒಂದು 25% ಅಷ್ಟೇ. ಕಾರಣ ಏನಂದರೆ ಪೊಲೀಸ್ ಅದಕ್ಷರಲ್ಲ, ಆದರೆ ಮಾಡೋನು ಅದನ್ನು ತಪ್ಪಿಸಿ ಮಾಡ್ತಾ ಇರ್ತಾನೆ. ಹಾಗೆ ಇದು ನಡೆಯೋದು ಗೋಪ್ಯ ಸ್ಥಳಗಳಲ್ಲಿ ಇವತ್ತೂ ನಡೀತಾ ಇದೆ. ನಾನು ಹೇಳಿದ್ನಲ್ಲ, ಪೇಪರ್ ಇವತ್ತು ನೀವು ಮನೆಗೆ ಹೋದಾಗ ಇವತ್ತು ಆನ್ಲೈನ್ ತೆಗೆದು ನೋಡಿ ಎಷ್ಟು ರಿಚುವಲ್ ಮರ್ಡರ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ ಹೇಳಿ. ರಿಪೋರ್ಟ್ ಆಗೋ ಮರ್ಡರ್ಗಳೇ 100 ಇದೆ ರಿಪೋರ್ಟ್ ಆಗೋದು ಸ್ಟೇಷನ್ಗೆ. ಆದರೆ 10ಕ್ಕೆ ಅಥವಾ 20ಕ್ಕೆ ಒಂದು ಮಾತ್ರ ರಿಪೋರ್ಟ್ ಆಗೋದು ಗೊತ್ತಾಗೋದಷ್ಟೇ. ಸೊ ಇವತ್ತು ಹೇಗೆ ನಡೀತಿದೆ ಅಂದರೆ ಜಸ್ಟ್ ಗೋ ಥ್ರೂ ಇಟ್, ಯು ವಿಲ್ ನೋ. ನೀವು ಬದುಕಿರೋ ಸಮಾಜದಲ್ಲಿ ನಿಮ್ಮ ಕಣ್ಣಿಗೆ ಕಾಣದಾಗೆ ನಿಮ್ಮ ಬೆನ್ನ ಹಿಂದ್ಗಡೆ ಏನು ನಡೀತಿದೆ ಗೊತ್ತಾಗುತ್ತೆ ನಿಮಗೆ. ಯಾವ ಥರ ಕತೆ ಮಾಡಬೇಕಾಗಿತ್ತು ಅಂದರೆ ಬರೀ ಅಂಡರ್ವರ್ಲ್ಡ್ ಮಾಡಬೇಕಾಗಿತ್ತಾ? ಅಲ್ಲಲ್ಲ, ಬರೀ ಈಗ ಏನೋ ರೌಡಿಗಳ ಬಗ್ಗೆ, ಪೊಲೀಸ್ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಇದನ್ನು ಮಾಡೋದಕ್ಕೆ ಒಂದು ಕಾರಣ. ಆ ಸಾವಿಗೆ ಬಲಿ ಆಗ್ತಾರಲ್ಲ, ಅವ್ರಿಗೆ ತಲೆ ಮೇಲೆ ಬಟ್ಟೆ ಇಲ್ಲ.
ಥ್ರೂಔಟ್ ವರ್ಲ್ಡ್. ನಾನು ಬರೀ ಇಂಡಿಯಾ ಹೇಳ್ತಿಲ್ಲ, ಇದನ್ನು ಇಂಗ್ಲೆಂಡಲ್ಲಿ ನಡೆಯುತ್ತೆ, ಫ್ರಾನ್ಸ್ನಲ್ಲಿ ನಡೆಯುತ್ತೆ, ಜರ್ಮನಿಲಿ ನಡೆಯುತ್ತೆ. ನೀವು ಹೋಗಿ ರೆಫರ್ ಮಾಡಿ, ಆನ್ಲೈನ್ ಗೊತ್ತಾಗುತ್ತೆ ಇವತ್ತು ಎಷ್ಟೆಷ್ಟು ನಡೀತಾ ಇದೆ. ಎಲಾನ್ ಮಸ್ಕ್ ಅಂತ ಒಬ್ಬ ದೊಡ್ಡ ಶ್ರೀಮಂತ ಸುಮಾರು 300-400 ಹೆಣ್ಮಕ್ಳು ನಾನು ಕೊಡ್ತಾನೆ 10 ವರ್ಷದಲ್ಲಿ. ಎಲಾನ್ ಮಸ್ಕ್ ಅಂತ ಹೆಸರು ನೀವು ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ, ತುಂಬ ದೊಡ್ಡ ಹೆಸರು ಅವನು. ಜಗತ್ತಿನ ಎಲ್ಲ ಶ್ರೀಮಂತರು ಅವನು ಇದಕ್ಕೆ ಹೋಗ್ತಾರೆ ರ್ಯಾಂಚ್ಗೆ. ಅಲ್ಲಿ ಮೆಕ್ಸಿಕನ್ ಹುಡುಗಿಯರನ್ನ ಬಲಿ ಕೊಡ್ತಾನೆ. ಅವ್ರು ಹೇಳ್ತಾರೆ, ಅವರು ಏರ್ಪೋರ್ಟ್ನಲ್ಲಿ 3 ಜನ ಹುಡುಗಿ ಇರೋದು ಗೊತ್ತು, ಅವ್ರು ಹೆಂಗೆ ಹಿಂದಕ್ಕೆ ಹೋದ್ರು ಗೊತ್ತಿಲ್ಲ, ನಮಗೆ ಹಿಂದಕ್ಕೆ ಹೋಗಿಲ್ಲ ಅವರು. ಸೊ ಇದು ಇವತ್ತಿಗೂ ನಡೀತಾ ಇದೆ. ಆಮೇಲೆ ನಾನು ಇವ್ರದನ್ನೇ ಯಾಕೆ ನಾನು ಇದನ್ನು ಇಷ್ಟಪಟ್ಟು ಮಾಡಿರೋದು, ಯಾವುದೋ ನಮ್ಮ ಎದೆಗಾರಿಕೆ ಆ ದಿನಗಳು ನಾನು ಮಾಡೋ ಎಲ್ಲ ಫಿಲ್ಮ್ಗಳು ಯಾಕೆ ಇಷ್ಟಪಟ್ಟಿದ್ದೀನಿ ಅಂದರೆ, ಯಾರು ಬಲಿಯಾಗ್ತಾರೋ ತಲೆ ಮೇಲೆ ಬಟ್ಟೆ ಇದೆ ಇರೋರು, ಯಾರು ಬೀದಿ ವೇಶ್ಯೆಯರು, ಬೀದಿ ಸೂಳೆಯರು, ಮತ್ತು ಅವ್ರನ್ನ ಯಾರು ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಕಳ್ಳರುಗಳು, ಸಾಮಾನ್ಯ ಕಳ್ಳರು, ಕುರಿ ಕಳ್ಳರುಗಳು ಅಥವಾ ಈ ದಂಡೋಪಾಲ್ಯ ಕಳ್ಳರು ಅಷ್ಟೇ. ಅವರು ತಲಾಂತರಗಳಿಂದ ಕಳ್ಳರು. ಒಬ್ಬ ಮನುಷ್ಯ ಅವ್ರು ನೋಡ್ತಾ ಇದ್ರೆ ಅವ್ನು ಕಳ್ತನಕ್ಕೆ ಹೋಗಲ್ಲ, ಅವನು ಒಬ್ಬರೂ ಕಾಣಬಾರ್ದು, ಆಗ ಹೋಗ್ತಾನೆ, ಇಲಿಗಳ ಥರ ಹೋಗಿ ಬಂದ್ಬಿಡ್ತಾನೆ ಅವನು. ಆ ಕಾರಣಕ್ಕೋಸ್ಕರ ಇದನ್ನು ಯಾರೂ ಹೇಳಲ್ಲ. ತಲೆ ಮೇಲೆ ಬಟ್ಟೆ ಇರೋರ ಕತೆ ಇದೆಯಲ್ಲ, ಎಲ್ಲರೂ ಹೇಳ್ತಾರೆ. ದೊಡ್ಡ ದೊಡ್ಡ ಇವ್ರನ್ನ ತೊಗೊಂಡು ಹೇಳೋದು ಭಾಳ ಈಸಿ. ಜಯರಾಜ್ ತೊಗೊಂಡು, ಮುತ್ತಪ್ಪ ತೊಗೊಂಡು, ನಮ್ಮ ತೊಗೊಂಡು ನಾವು ಜನಗಳು ಗೊತ್ತಿದ್ದೀವಿ. ಆದರೆ ಇವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವ. ನನ್ನ ಟೈಮ್ನಲ್ಲಿ ಬದುಕಿದ್ದಾರೆ ಇವರು, ನನ್ನ ಮುಂದೆ ಓಡಾಡಿದ್ದಾರೆ. ಇದನ್ನು ನನಗೆ ಫಸ್ಟ್ ಟೈಮ್ ಮಾತನಾಡಿದ್ದು ಒಬ್ಬ ಹೆಣ್ಮಗಳು. ನಾವು ವೇಶ್ಯೆಯರ ಪರವಾಗಿ ದೊಡ್ಡ ಆಂದೋಲನ ಮಾಡ್ತೀವಿ. ಆಂದೋಲನ ಮಾಡಿದಾಗ ಆಕೆ ಹೆಸರು ಇಲ್ಲಿದೆ, ಬೇಕಾದ್ರೆ ನೀವೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು, ಆದರೆ ಆಕೆ ಮಾತನಾಡೋದಿಲ್ಲ, ಆಕೆ ಹೆಸರು ಹೇಳಲ್ಲ. ನಾನು ಬಚ್ಚನ್ನೆಲ್ಲ ಕೂತಿರುವಾಗ ಒಂದು ಸರಿ ಬಂದು ಕತೆ ಹೇಳ್ತಾರೆ. ನಾವು ಯಾವತ್ತು ಯಾವುದೇ ರೀತಿಯಲ್ಲಿ ವೇಶ್ಯರಿಗೆ ಹಿಂಸೆ ಕೊಟ್ಟವರಲ್ಲ, ಅಥವಾ ಹಣ ಕೊಟ್ಟು ಕರ್ಕೊಂಡು ಹೋದವರಲ್ಲ ನಾವ್ಯಾರೂ. ಮಾತಾಡ್ತಾ ಒಬ್ಬ ದೊಡ್ಡ, ನೀವು ಕೇಳಿದ್ರಲ್ಲ, ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಹೇಳ್ತಾರೆ, ಲಿಕ್ಕರ್ ಬ್ಯಾರನ್ ಬಗ್ಗೆ. ಸರ್, ನಿಮಗೆ ಒಂದು ವಿಷಯ ಹೇಳಬೇಕು. ಅವರು ನಮ್ಮನ್ನ ತಿಂಗಳಿಗೆ ಕರ್ಸ್ಕೊಳ್ತಾರೆ, ಒಂದು 50 ಜನ 100 ಜನನ್ನ. ಎಲ್ಲರೂ ಮುಖನೂ ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ಏನು ಮಗಳೇ ನಿನ್ನ ಹೆಸರು, ಏನು ಮಗಳಂತ ಮುಟ್ಟಿ ಮಾತನಾಡ್ತಾರೆ. 20,000 30,000 ಕೊಡ್ತಾರೆ. ಕರ್ಕೊಂಡೋಗೋ ಗಿರಾಕಿಗಳು ನಮ್ಗೆ 2,000 ಕೊಡೋಲ್ಲ, ನಮ್ಮನ್ನೇನಕ್ಕೂ ಬಾ ಅಂತ ಕರೆಯಲ್ಲ. ಕೆಲವ್ರನ್ನ ಎಲ್ಲೋ ಒಂದ್ಸರಿ ಕರೀತಾರೆ. ಆ ಕರೆದವ್ರನ್ನ ತಿರುಗಿ ಈ ವೇಷಾವಾಟಿಕೆಗೆ ಬಿಡೋದಿಲ್ಲ. ಅವ್ರ ಲೈಫೇ ಸೆಟ್ಲ್ ಮಾಡಿಬಿಟ್ಟಿರ್ತಾರೆ. ನಿಮ್ಗೆ ಹೆಂಗೆ ಗೊತ್ತಪ್ಪ ಸೆಟ್ಲ್ ಮಾಡಿರೋದು? ಸರ್, ಇಲ್ಲಿ ನಾವು ಯಾರೂ ಅಡ್ರೆಸ್ ಕೊಡಲ್ಲ, ನಾನು ಸತ್ಯ ಹೆಸರು ಹೇಳಿರಲ್ಲ, ಅವರು ಹೇಳಿರಲ್ಲ, ಅವ್ರ ಮನೆಯವ್ರಿಗೂ ಹೇಳಿರಲ್ಲ. ಹಂಗಾಗಿ ಅವ್ರು ತಿರುಗಿ ಬರ್ತಿಲ್ಲ, ಬೀದಿಲಿ ನಿಂತ್ಕೊಳ್ತಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಯಾರು ಅಂದರೆ ಮೊನ್ನೆ ಅವ್ರು ಕರ್ಕೊಂಡು ಹೋಗಿದ್ರು, ಸೆಟ್ಲ್ ಮಾಡಿಬಿಟ್ಟಿದ್ದಾರೆ, ಯಾವುದಾದ್ರು ಊರಿಗೆ ಇರಿಸ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಸರ್ ಅಂತ. ಆಮೇಲೆ ಆಕೆ ಮುಖ ನೋಡ್ತಾ ಕೇಳಿದೆ, ಆ ಥರ ಎಷ್ಟು ಜನಕ್ಕಾಗಿದೆ? ನನಗೆ ಗೊತ್ತಿರೋದೇ ಒಂದು 35-40 ಜನ ಅಂದರು. 35-40 ಜನರಲ್ಲಿ ಒಬ್ಬಳಾದರೂ ನಿನ್ನ ಕ್ಲೋಸ್ ಇರೋಳು ಬಂದುಬಿಟ್ಟು ನಿನ್ನೂ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕಲ್ವಾ? ಅದು ಹೇಳಲಿಲ್ಲ ಅಂದರೆ ಏನೋ ಅನಾಹುತ ಆಗಿರ್ಬೋದಲ್ವ ಅಂದರೆ ಮುಖ ಕತ್ಬಿಡೋಕ್ಕೆ ಶುರು ಆಗ್ಬಿಡ್ತಾಳು. ಯಾಕೆಂದರೆ ಒಳಗಡೆ ಆ ಭಯ ಇದ್ದೂ ಕೂಡ ಹೋಗ್ತಿದ್ದಾರಲ್ಲ. ತಿರುಗಿ ಅದನ್ನು ನೆಕ್ಸ್ಟ್ ಟೈಮ್ ಬರಲಿಲ್ಲ. ನಾವು ಪತ್ತೆ ಮಾಡ್ಬೋದಾಗಿತ್ತು, ನಾನು ಪತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ನಮಗೆ ಮೊದಲನೇ ಕ್ಲೂ ಬಂದಿತ್ತು. ಹಾಗೆಯೇ ಇಲ್ಲಿ ಒಬ್ಬ ದೊಡ್ಡ ಗುರು, ಧರ್ಮ ಗುರು ಅಂತ ಇಡೀ ದೇಶಕ್ಕೆ ವಿದೇಶಗಳಿಗೆ ಗೊತ್ತಿರೋನು ತನ್ನ ತಂದೆಯನ್ನು ಗೃಹ ಬಂಧನದಲ್ಲಿ ಇಡ್ತಾನೆ. ಈಗ ಇದು ತಿರ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. 10 ವರ್ಷದಿಂದ ಇಟ್ಟಿದ್ದು ನನಗೆ ಗೊತ್ತು. 3 ವರ್ಷದ ಹಿಂದಿನವರೆಗೂ ಫಾಲೋ ಮಾಡ್ತಿದ್ದೆ, ಬಿಟ್ಬಿಟ್ಟೆ. ಆಮೇಲೆ ಯಾಕೆ ಇಡ್ತಾರೆ ಅವ್ರನ್ನ? ಆ ತಂದೆಗೆ ಈ ಲಿಕ್ಕರ್ ಬ್ಯಾರನ್ ಅಂತ ಈ ಹೆಣ್ಣುಮಗಳು ಹೇಳ್ತಾಳಲ್ಲ, ಅವರ ಸಂಪರ್ಕ ತುಂಬ ಇರುತ್ತೆ. ಮತ್ತು ಆತ ಅನಾಥ ಆಶ್ರಮ ನಡೆಸಿರ್ತಾನೆ. ಆ ಹಳ್ಳಿಗಳಲ್ಲಿ ಎನ್ಕ್ವೈರಿ ಮಾಡಿದೆ, ಒಂದು 25-30 ವರ್ಷದಿಂದ ಮಕ್ಕಳು ಕೆಲವು ದಿನ ಕಿರ್ಚೋದು ಜೋರಾಗಿ, ಜೀವ ಬೈನ ಕಿರ್ಚೋದು ನಮಗೆ ಕೇಳಿಸೋದು. ಆಗ ನಮಗೆ ಅರ್ಥ ಆಯಿತು. ಯಾಕೆಂದರೆ ಅದೇ ವ್ಯಕ್ತಿಯ ಬಗ್ಗೆ ಈ ಹುಡುಗಿನೂ ಹೇಳ್ತು. ಮೊದಲು ಮಕ್ಕಳಿಂದ ಶುರು ಮಾಡಿ ಮಹಿಳೆಯರು ಬಂದ ಮೇಲೆ. ಸೊ ಹೀಗೆ ಬಂದಿರೋದು. ಇಲ್ಲಿ ಘಟನೆಗಳು ಯಾವುದು ಕನಕಪುರ ರೋಡ್ ಇದೆ ಅಂತ ಹೇಳಿದ್ರು. ಕನಕಪುರ ರೋಡಲ್ಲಿ ಯಾರು ಹೋಗಿದ್ದಾರೆ? ತಂದೆನ ಆ ಥರ ಇಟ್ಟಿದ್ದವರು ಶ್ರೀ 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 ರವಿಶಂಕರ್ ಅವರು ಅಂತ ಜನ ಮಾತನಾಡ್ತಾರೆ, ಆ ಹಳ್ಳಿಯ ಜನ. ನಾನು ಹೇಳ್ತಿಲ್ಲ ಇದನ್ನು, ನಾನು ಹೋಗಿ ಆ ಮನೆ ನೋಡಿಲ್ಲ. ರವಿಶಂಕರ್ ಅವರು ನನಗೆ ಗೊತ್ತು. ಆದರೆ ಆ ತಂದೆನ ಇಟ್ಟಿದ್ದು ಇದ್ರ ಬಗ್ಗೆ ನಾವು ಬರೆದಿದ್ದೋ. ಇದರಲ್ಲಿ ಅಗ್ನಿ ಪತ್ರಿಕೆಯಲ್ಲಿ ಬಹಳಷ್ಟು ಸಾರಿ ರೈಸ್ ಮಾಡಿದ್ದೋ ಇದನ್ನು. ಯಾಕೆ ಗೃಹ ಬಂಧನದಲ್ಲಿ ಇಟ್ಟಿದ್ದೀರಿ? ಏನು ತಪ್ಪು ಮಾಡಿದಾರ ಅವರು? ಅವರು ಶಾಸ್ತ್ರ ಪಾರಂಗತರು, ಅವರು ವಯಸ್ಸಾಗಿದೆ ಮತ್ತು ನೋಡಿದಾಗ ಎಲ್ಲರೂ ಗೌರವ ಇದೆ, ಯಾಕೆ ಒಳಗಡೆ ಇಟ್ಟಿದ್ದೀರಿ ಅಂತ ಯಾರೂ ಉತ್ತರ ಕೊಡಲಿಲ್ಲ ನಮಗೆ. ಬಟ್ ನಮಗೆ ಗೊತ್ತಾಯ್ತದು ಇದೇ ಕಾರಣಕ್ಕೆ ಅಂತ. ಆತ ಎಲ್ಲಿ ಮಾತನಾಡ್ಬಿಡ್ತಾರೋ, ವಯಸ್ಸಾಗ್ತಾ ಆಗ್ತಾ ಮರು ಶುರುವಾದಾಗ
ನಾನು ಹಿಂಗೆ ಮಾಡಿಕೊಟ್ಟಿದ್ದೆ ಇಂಥ ಕೆಲಸಗಳನ್ನ ಅಂತ ಹೇಳಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಇಟ್ಟರು. ಬೇರೆ ಅರ್ಥನೇ ಇಲ್ಲ ಅಲ್ಲಿ. ಬೇರೆ ಇನ್ಯಾವ ಕಾರಣಕ್ಕೂ ಅವ್ರು ಕುಡಿತಾರೆ ಅನ್ನೋ ಕಾರಣಕ್ಕೆ, ಬೇರೆ ಇನ್ನೇನೋ ಅವ್ರಿಗೆ ಹವ್ಯಾಸ ಆಯಿತು ಅನ್ನೋ ಕಾರಣಕ್ಕೆ ಗೃಹ ಬಂಧನ ಇಡೋ ಸಾಧ್ಯತೆಯೇ ಇಲ್ಲ. ಸಿನಿಮಾದಲ್ಲಿ ಏನು ಹೇಳಿದ್ದೀನಿ ಏನು ಹೇಳಿಲ್ಲ ನೋಡೋರಂತೆ. ಅಲ್ಲ ಈಗ ರವಿಶಂಕರ್ ಇವನ್ನೆಲ್ಲ ಹಾಕಿದಾಗ ನಾನು ಹೇಳಿಲ್ವಾ, ಪ್ರೊಡ್ಯೂಸರು ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ಹಾಂ, ಅದಕ್ಕೆ ಹೋಗಿ ರವಿಶಂಕರ್ನ ಹೆಸರನ್ನ ಇಲ್ಲಿ ಹೇಳ್ಬೋದು, ಇಲ್ಲಿ ಹೇಳಿ ನನ್ನ ಬಗ್ಗೆ ಏನು ಮಾತಾಡೋದು ಐ ಕ್ಯಾನ್ ಫೇಸ್ ಇಟ್. ಅವರು ಹೋಗಿ ಫಿಲಮ್ ಬಗ್ಗೆ ಸ್ವಲ್ಪ ಇದಾದರೆ ಏನು ಮಾಡ್ತಾರೆ? ಅಲ್ಲ ಈಗ 1ನೇ ತಾರೀಕು ರಿಲೀಸಿಂದ ಎಲ್ಲರೂ ಮನಸ್ಸಲ್ಲಿ ಬಂದಿರುವಾಗ, ಯಾಕೆಂದರೆ ಫಿಲಮ್ ಮಾಡೋದು ನಾವು ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ. ಅದು ಆ ಧೈರ್ಯ ಬೇರೆ, ಕೋರ್ಟ್ಗಳ ಮುಂದೆ ಬೇರೆ. ಆದರೆ ಇದಕ್ಕೆ ಸ್ಟೇ ಕೊಡುವಂಥದ್ದು ಯಾವುದೂ ಇಲ್ಲ. ಈಗ ಹೇಳಿದ್ವಲ್ಲ, ಈಗ ಏನೋ ಆ ಮಿನಿಸ್ಟರ್ಗಳ ಹೆಸರಿದೆ, ಈ ಮಿನಿಸ್ಟರ್ಗಳ ಹೆಸರಿದೆ, ನೋ, ನಿಮ್ಮ ಇಷ್ಟ ನೀವು ಹೇಳಿ, ನಾವಿಲ್ಲ. ಆ ಹೆಸರು ಇರಲೇ ಇಲ್ಲ ಮಿನಿಸ್ಟರ್ಗಳು. ಅರ್ಧ ಹೆಸರು ಇಟ್ಕೊಂಡು ಹೇಳ್ಬೇಡಿ ನೀವು ಅಂತ ಹೇಳ್ತೀವಿ ನಾವು. ರಿಪೀಟ್ ಇಟ್. ಬೇರೆ ಯಾರ್ದ್ರಿ? ಇವತ್ತು ಬಂದು ಕೇಳ್ತೀನಿ ನಿಮಗೆಲ್ಲ, ನೀವೆಲ್ಲ ಯಂಗ್ಸ್ಟರ್ಸ್, ನಿಮ್ಗೆ ಗೊತ್ತಿದೆ ದೇಶ ಹೆಂಗೆ ಲೂಟಿ ಹೊಡಿತಿದ್ದಾರೆ ಅಂತ. ರಾಜಕಾರಣಿಗಳು, ನಾನು ಈ ಪಕ್ಷ ಅಂತ ಹೇಳಲ್ಲ, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ನೀವುಗಳೇ ಬರೀತಿದ್ದೀರಿ. ಆ ಕಾಲದಲ್ಲೂ 40%, ಈಗ 60% ಅಂತ. ಏನು ಬುಡಕ್ಕೆ ಬಿದ್ದು ಏನಾಗ್ತಾ ಇದೆ? ಜನಸಮೂಹ ಎದ್ದಾಗ ಮಾತ್ರನೇ ಬದಲಾಗೋದು. ನಾನು ಒಬ್ಬ ಇದು ಮಾಡಿದ್ರೆ ಅವ್ರು ನಕ್ಕೊಂಡು ಸುಮ್ಮನಾಗ್ಬಿಡ್ತಾರೆ, ಇವ್ನು ಕೇಳ್ಕೊಂಡು ಸುಮ್ಮನಾಗ್ತಾರೆ, ಬಿಡಪ್ಪ ಇವನ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ. ಹಾಗಾಗಿ ನಾನು ಬರೀ ಸಿನಿಮಾ ಮಾಡೋಣ ಅಂತ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆ ಸಿನಿಮಾಗಳ ಮೂಲಕ ಕಂಡಿರೋ ಇನ್ನೂ ಭಾಳ ವಿಷಯಗಳು ಹೇಳ್ತೀನಿ ನಾನು. ಯಾವ್ಯಾವ ರಾಜಕಾರಣಿಗಳು ಹೆಂಗೆ ರೌಡಿಗಳನ್ನ ಎಷ್ಟು ಬಳಸ್ಕೊಂಡ್ರು ಅನ್ನೋದು ಕೂಡ ಬರುತ್ತೆ ನೆಕ್ಸ್ಟ್ ಎಲ್ಲ. ಅದೊಂದು ಸುಳ್ಳಿರೋದಿಲ್ಲ ಅಲ್ಲಿ. ಸಿನಿಮಾ ಅನ್ನೋದು ನಂದು ಅಥವಾ ದೇವೇಂದ್ರ ಆಸ್ತಿ ಅಲ್ಲ, ನಿಮಗೆಲ್ಲ ಸೇರಿರೋದು. ಅದೊಂದು ಕಲಾ ಪ್ರಕಾರ. ನೀವು ಮುಂದುವರ್ಸ್ಕೊಳ್ಳಿ. ನೀವು ಸತ್ಯ ಅಂತ ಗೊತ್ತಾದರೆ ಜಸ್ಟ್ ಗೋ ಬಿಹೈಂಡ್ ಇಟ್. ನಾವು ಮಾಡ್ತೀವಿ, ಪ್ರೊಡ್ಯೂಸರ್ ಆಗಲೇ ನೆಕ್ಸ್ಟ್ ಪಾರ್ಟ್ ಮಾಡಲೇಬೇಕು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ಮಾಡ್ತಾ ಹೋಗಿ. ಸಿನಿಮಾ ಡೈರೆಕ್ಟರ್ ಯಾವ ಪಿಕ್ಚರ್ ಬರ್ತಾರೆ? ಹಾಂ, ಅರ್ಥ ಆಗ್ತಿಲ್ಲ ನನಗೆ. ಎಲ್ಲಿ ಏನು ಬರುತ್ತೆ, ಏನಕ್ಕೆ ಬರ್ತಾರೆ ಈಚೆ? ಸಿನಿಮಾ ಡೈರೆಕ್ಟರ್ಗಳು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರೋಂಗೆ ಕಂಡಿಲ್ಲ ನನಗೆ. ವಿಷಯ ಗೊತ್ತಾಗುತ್ತೆ, ಅದು ಅನ್ವೇಷಣೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಯು ಆರ್ ವೆಲ್ಕಮ್. ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಸ್ಟೋರಿ ಇಟ್ಟಿದೆ, ಯು ಆರ್ ವೆಲ್ಕಮ್. ದೇವೇಂದ್ರ ಅವರು ಪ್ರೊಡ್ಯೂಸರ್ ಇದ್ದಾರೆ. ಸೊ these are all the questions. Thank you. No more questions. Thank you so much. ನಮ್ಮ ದೇವಿ ಅಣ್ಣ ಭಾರಿ ಆಪ್ತರು, ಸ್ನೇಹಿತರು. ಅವರೊಂದು ಸಿನಿಮಾ ಮಾಡಿದ್ದಾರೆ. ಅಫ್ಕೋರ್ಸ್ ಸರ್, ವಿ ಆರ್ ಬಿಗ್ ಫ್ಯಾನ್ಸ್ ಆಫ್ ಯುವರ್ ರೈಟಿಂಗ್. ಸಿನಿಮಾ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಐ ಲವ್ಡ್ ಇಟ್. Toby and Garuda Manoj. Thank you sir. Yes, thank director Palash Muchalo ನಮ್ಮ ಜೊತೆಗಿದ್ದಾರೆ. He's a very talented singer and also music composer. But ಈಗ ಡೈರೆಕ್ಟರ್ ಆಗಿ ಕಾಮ್ ಚಾಲು ಹೇ ಎನ್ನುವಂತಹ ಸಿನಿಮಾವನ್ನ ಕೊಡ್ತಿದ್ದಾರೆ. ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ಯು ಆನ್ ದ ಸ್ಟೇಜ್ ಪ್ಲೀಸ್. ತುಂಬ highly talented boy, highly talented, and he has connection with all the top stars in Hindi. And ಇಷ್ಟೆಲ್ಲ ಇದ್ದು ಕೂಡ he is doing simple films of ordinary people. ಈಗ ಹೇಳಿಲ್ಲಪ್ಪ, ತಲೆ ಮೇಲೆ ಇರೋದು ಎಲ್ಲನೂ ಮಾಡ್ಬೋದು. ಸಲ್ಮಾನ್ ಖಾನ್ ಹಾಕ್ಕೊಂಡು ಇದಾಕೊಂಡು, ನಮ್ಮ ಶೂನ್ಯ ಅಂತೂ ಗಲಾಟೆ ನನಗೆ. ನೀವು ಅಂಥದ್ದೇ ಮಾಡಬೇಕು, ಅಜಯ್ ದೇವ್ಗನ್, ಸಲ್ಮಾನ್ ಖಾನ್ ಎಲ್ಲ ಹಾಕೊಳ್ಳುವಂಥದ್ದು ಮಾಡಬೇಕು. ಏನಣ್ಣ ನೀವು ಈ ಕ್ರೀಮು ಅವು ಇವು ಮಾಡ್ಕೊಂಡು ಹೆಂಗಣ್ಣ ಅಂತ ಗಲಾಟೆ ನಮ್ಮ ಶೂನ್ಯಂದು. ನೆನ್ನೆ ಕೂಡ ಇದು ಅಂತ. ಆದರೆ ಈ ಹುಡುಗ ಅಲ್ಲಿ ಇಟ್ಕೊಂಡು ಕೂಡ ಅಂಥ ಫಿಲ್ಮ್ಸ್ ನಾವು ಮಾಡ್ತಾ ಇದ್ದೇನೆ, ಸೋಷಿಯಲ್ ಕನ್ಸರ್ನ್ ಇರೋ ಫಿಲ್ಮ್ಸು. ಈಗ ನಾಳೆ ಎಸ್ ಅಂದರೆ
ಅಜಯ್ ದೇವ್ಗನ್, ಸಲ್ಮಾನ್ ಖಾನ್ ಡೇಟ್ಸ್ ತರ್ಬೋದು. ಮತ್ತು ಈ ಮ್ಯಾರಿಯಿಂಗ್ ನಮ್ಮೆಲ್ಲರ ಫೇವ್ರೇಟ್ ಹೆಣ್ಮಗಳು ಸ್ಮೃತಿ ಮಂದನ ಅಂತೇಳಿ, ಕ್ರಿಕೆಟ್ ಕ್ಯಾಪ್ಟನ್, ಮಹಿಳಾ ಕ್ರಿಕೆಟ್ ಕ್ಯಾಪ್ಟನ್. And Avni sir had told me about this film long back, and since then I was thinking about this film because it's a brave step to take and make such film on such issues. I was very shocked being living in Mumbai, knowing about such stories. As a director, I really want to make such movies. It's very difficult, as all we know, in our country to make such movies. It's very, very difficult at the moment. But we are also trying in Bollywood to make brave films, strong films. And thank you for having me here. I would like to congratulate entire cast and crew of this film and wish you all the best. Thank you. ಥ್ಯಾಂಕ್ ಯು. ರಾಜ್ಪಾಲ್ ಯಾದವ್ ಇದರಲ್ಲಿ ಕಾಮ್ ಚಾಲು ಹೇ ಈ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ವಿತ್ ದ್ಯಾಟ್ ನಮ್ಮ ಜೊತೆಗೆ ರೋಷನ್ ಸರ್ ಇದ್ದಾರೆ. ಸರ್ ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನ ಆಡ್ಬೇಕು. ಹಾಂ ಸರ್. ಇವತ್ತು ಟ್ರೈಲರು ಲಾಂಚ್ ಆಗಿ ತುಂಬ ಖುಷಿ ಆಗ್ತದೆ. ಆಮೇಲೆ ಅಭಿ ಬಗ್ಗೆ ಹೇಳಬೇಕು ಅಂದರೆ ಅವ್ನು ಹೇಳ್ದಲ್ಲ ನಾನು ಎಂಜಾಯ್ ಮಾಡಿದೆ ಅಂತ. ಸೆಟ್ಟಲ್ಲಿ ಏನೂ ಸಿಗ್ತಾ ಇರಲಿಲ್ಲ, ಬ್ಲ್ಯಾಕ್ ಕಾಫಿ ಬಿಟ್ಟು ಏನಿದೆ ಅಂತ ಬರೀ ಬ್ಲ್ಯಾಕ್ ಕಾಫಿ ಕೊಡಿಸೋದು ನಮಗೆಲ್ಲ. ಸೊ ಡೈಲಿ ಅವರಾಗಲಿ ಸಂಯುಕ್ತ ಆಗಲಿ ದೊಡ್ಡಪ್ಪ ಆಗಲಿ ಫಿಟ್ಟು ಅಂತ ನಾನು ಒಂದು ದಿವಸ ನಮ್ಮ ಟೀಮ್ಗೆ ಹೇಳ್ತಿದ್ದೆ, ಇವ್ರು ಇಷ್ಟರಲ್ಲಿ ಇನ್ನೂ ಸ್ವಲ್ಪ ದಿವಸ ಶೂಟಿಂಗ್ ಇದ್ದಾದರೆ ಜಿಮ್ ಅಲ್ಲಿ ಶಿಫ್ಟ್ ಮಾಡ್ಕೋತಾರಂತ ಅನ್ನೋದು ಇರ್ಬೋದು ಅವ್ರದ್ದು. ಸೊ ದಯವಿಟ್ಟು ನೆಕ್ಸ್ಟು ಪಿಕ್ಚರ್ ನೋಡ್ಕೊಂಡು ಮಾಡ್ತೀವಿ ಸರ್ ಅವ್ರಿಗೆ. ಯಾಕಂದರೆ ನಾರ್ಮಲ್ ಇರೋರಿಗೆ ಕಷ್ಟ, ಪ್ರೊಫೆಷ್ನಲ್ ಆಗಿರಬೇಕು ಅವನ ಹತ್ರ. ಸೊ ಎಲ್ಲರೂ ಫಿಟ್ನೆಸ್ಗೆ ತುಂಬ ಇದು ಮಾಡ್ತಾನೆ. ಸೊ ಥ್ಯಾಂಕ್ಸ್ ಅಭಿ, ಒಳ್ಳೆ ಪಾತ್ರ ಇದು ಮಾಡಿಸಿಗೋಸ್ಕರ. ಮೀನ್ ದೊಡ್ಡಪ್ಪ ಹೇಳ್ದಂಗೆ ಇವಾಗ ತುಂಬ ಕ್ವಶನ್ಸ್ ಎಲ್ಲ ಕೇಳಿದ್ರು ಅವ್ರಿಗೆ ಯಾವ ಥರ ಏನು ಅಂತ. ನನಗೆ ಅವ್ರು ಮಾಡೋದು ಇಷ್ಟನೇ ಇರಲಿಲ್ಲ. ಯಾಕಂದರೆ ಹೆಡ್ ಬುಷಲ್ಲೇ ಶೂನ್ಯ ತುಂಬ ಕೇಳ್ದ ಒಂದು ಮಾಡಿ ಅಂತ. ನಾನು ಶೂನ್ಯಂಗೆ ಹೇಳಿದೆ, ಇದೆಲ್ಲ ಮಾಡಾಕಿದ್ರೆ ಬರಲೇಬೇಡ ನೀನಿಲ್ಲಿ, ನಂಗೆ ದೊಡ್ಡಪ್ಪಂಗೆಲ್ಲ ಪಿಕ್ಚರೆಲ್ಲ ತರಿಸೋದೆಲ್ಲ ಮಾಡಿಬಿಡಿ ಅಂತೆಲ್ಲ ತುಂಬ ಹೇಳಿದೆ. ನೋಡಿದ್ರೆ ಕ್ರೀಮಲ್ಲಿ ಎಲ್ಲ ಸೇರಿ ಒಪ್ಸ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಯಾಕಂದರೆ ಅವರು ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಅವರು ಇಷ್ಟು ಒಳಗೆ ಹೋಗಿ ನೋಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ. ಅವ್ರು ಇದ್ದಿದ್ದು ಅಂಡರ್ವರ್ಲ್ಡು. ಪ್ರತಿಯೊಂದು ಇವಾಗ ಎಷ್ಟೋ ಸಿನಿಮಾ ಬರ್ತದೆ, ಎಷ್ಟೋ ಜನ ಗೊತ್ತೇ ಇರಲ್ಲ, ಅವ್ರು ಯಾರು ಏನು ಅಂತ ನೋಡಿರಲ್ಲ, ಅವ್ರ ಬಗ್ಗೆ ಎಲ್ಲ ಸಿನಿಮಾ ಮಾಡಿಬಿಟ್ಟಿರ್ತಾರೆ. ಇವರಂದ್ರೆ ಅವ್ರ ಜೊತೆ ನೋಡಿ ಅವ್ರ ಹುಡುಗರು ಮತ್ತು ಅವರೆಲ್ಲ ಹೆಂಗಿದ್ರು ಅಂತ ತುಂಬ ಚೆನ್ನಾಗಿ ನೋಡಿದ್ದಾರೆ. ಸೊ ಅವ್ರಿಗೆ ಡೀಟೇಲ್ಸ್ ಗೊತ್ತು, ಆ ದಿನಗಳು ಎದೆಗಾರಿಗೆ ಹೆಡ್ ಬುಷಲ್ಲೆಲ್ಲ ಏನೇನು ಮಾತಾಡ್ತಾಯಿದ್ರು ಏನು. ಅದಕ್ಕೆ ಎವ್ರಿಡೇ ಸೆಟ್ಟಲ್ಲಿ ಇರೋರು ಅವರು. ಯಾಕಂದರೆ ಏನು ಮಿಸ್ಟೇಕ್ಸ್ ಹಾಕ್ಬಿಟ್ರೆ ಸರಿ ಮಾಡೋಕ್ಕೆ ಅವ್ರು ಇರ್ತಾಯಿದ್ರಲ್ಲಿ. ಸೊ ನನಗೆ ಈ ಪಿಕ್ಚರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಭಿಗೆ ಹೇಳಿದೆ ಪಿಕ್ಚರ್ ಮಾಡಿದೆ ಅಂಡರ್ವರ್ಲ್ಡ್ ಮಾಡಪ್ಪ ಅಂತ. ನೋಡಿದ್ರೆ ಒಂದು ಮೀಟಿಂಗ್ ಆಗಿದ ತಕ್ಷಣ ಕ್ರೀಮ್ ಅಂತ ಇದು ಮಾಡಿಬಿಟ್ಟಿದ್ರು. ನಾನು ಯಾವುದಿದು ಮಾಟ ಮಂತ್ರದೆಲ್ಲ ಮಾಡಿಸ್ತಿದ್ದೀನಿ ನೀನು, ಇದೆಲ್ಲ ಬೇಡ ಅಂತ ಅಲ್ಲೊಂದು ಶಾಕ್ ಕೊಟ್ಟರು. ಸ್ವಲ್ಪ ದಿವಸ ಆದ ತಕ್ಷಣ ದೊಡ್ಡಪ್ಪನ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅಂತ ಇನ್ನೊಂದು ಶಾಕ್ ಕೊಟ್ಟರು. ನಾನು ಏನು ಮಾಡ್ತಿದ್ದಾರೆ ಇವರು ಅಂತ. ಲಾಸ್ಟ್ ಶಾಕ್ ನನಗೆ ಸ್ವಾಮೀಜಿ ಮಾಡಿಬಿಟ್ರಿದ್ರಲ್ಲಿ. ಸೊ ಈ ಥರ ಶಾಕ್ ಮೇಲೆ ಶಾಕ್ ಕೊಟ್ಬಿಟ್ಟು ಇವತ್ತು ಕ್ರೀಮ್ ಬಂದುಬಿಟ್ಟಿದೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಸೊ ನೆಕ್ಸ್ಟ್ ಟೈಮ್ ಎಲ್ಲ ಒಂದು ಬೇರೆ ಟೀಮ್ನ ರೆಡಿ ಮಾಡೋವಿ. ಯಾಕಂದರೆ ಫಿಟ್ನೆಸ್ ತುಂಬ ಹೇಳಿ ಮೊನ್ನೆವರೆಗೂ ಮುಗ್ದಿಲ್ಲ. ದೊಡ್ಡಪ್ಪ ಮೊನ್ನೆನೂ ಬೈತಾಯಿದ್ರು, ನೀನು ಯಾವಾಗ ಸಣ್ಣ ಆಗೋದು ಅಂತ ಕಂಡುಬಿಡ್ತಿದ್ರು. ಅದಕ್ಕೆ ಪಾತ್ರ ಎಲ್ಲ ಮುಗೀತು, ಎಲ್ಲದಕ್ಕೂ ರೆಡಿ ಆಗಿಬಿಡು ಅಂತ ಹೇಳ್ತಿದ್ರು. ಸೊ ನೋಡಿ ಈ ಥರ. ಆಮೇಲೆ ಎಲ್ಲ ಮುಖ್ಯ ಒಂದು ಹೇಳಬೇಕು, ದೊಡ್ಡಪ್ಪ ಒಂದು ಪಿಕ್ಚರ್ ಮಾಡಲಿ ಇಲ್ಲಾಂದು ಏನೇ ಅವ್ರಿಗೆ ಯಾರಾದರೂ ಮನೆಗೆ ಬಂದು ಹೋದಾಗ ಒಂದು ಖುಷಿ ಏನಾಗುತ್ತೆ ಅಂದರೆ ಪಿಕ್ಚರ್ ಇವತ್ತು ಬರುತ್ತೆ ಹೋಗ್ಬಿಡುತ್ತೆ, ಆ ಸಂಬಂಧಗಳು ಹಂಗೆ ಉಳಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ ದೇವೇಂದ್ರ ಸರ್ ನನಗೆ ಚಿಕ್ಕ ವಯಸ್ಸಿಂದ ಗೊತ್ತಿರಲಿಲ್ಲ. ಇವಾಗ ಒಂದು 2-3 ಇಯರ್ಸಿಂದ ಪರಿಚಯ. ಆದರೂ ನನಗೆ ಹೆಂಗಿದ್ದಾರೆ ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಅವ್ರು ಏರೇ ಕಡೆ ಎಲ್ಲ ಅದು ಕಾಣಿಸ್ಕೊಂಡ್ಬಿಟ್ರೆ ಬಾ ಮನೆಗೆ ಊಟ ಮಾಡ್ಕೊಂಡು ಹೋಗೋ ಥರ ಇಟ್ಕೋತಾರೆ. ಸೊ ಮೇನ್ ನಮ್ಮ ಹೆಡ್ ಆಫೀಸು ದೊಡ್ಡಪ್ಪ ಆ ಥರ ಮಾತಾಡಿ ಅವ್ರಿಗೆಲ್ಲ ಒಂದು ಇದು ಹೇಳ್ತಾರೆ. ಜನ ಆಚೆ ಕಡೆ ಬೇರೆ ಥರ ಹೇಳ್ಬೋದು, ಆದರೆ ಹೆಂಗೆ ಸಂಬಂಧ ಬೆಳೆಸಿದ್ದಾರೆ ಅಂದರೆ ನಮ್ಮ ಯಾವುದೇ ಫ್ಯಾಮಿಲಿ ಮೆಂಬರು ಎಲ್ಲೇ ನಾವು ಸಿಕ್ಕಿದ್ರು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ದೊಡ್ಡ ಥ್ಯಾಂಕ್ಸು ಮತ್ತು ತುಂಬ ಕಲ್ತಿದ್ದೀನಿ ಅವರಿಂದ. ಸೊ ಏನೇ ಅಂಡರ್ವರ್ಲ್ಡು ಅಂತ ತುಂಬ ಜನ ಹೇಳ್ತಾರೆ, ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡ್ ನಿಮ್ಮದು, ನೀವೆಲ್ಲ ಅಂಡರ್ವರ್ಲ್ಡಿಂದ ಬಂದಿದ್ದೀರಾ ಅಂತ. ಸೊ ಅವರು ಹೇಳ್ಬೇಕಂತ ಅವರು ಒಳ್ಳೆ ಪಂಟ್ರುಗಳನ್ನ ಸಾಕ್ಬಿಟ್ಟಿದ್ದಾರೆ ಇವಾಗ. ಅಭಿಷೇಕು, ಆರವ್ ಮತ್ತು ನಮ್ಮ ಆಕಾಶು. ಸೊ ನಾವಿದ್ದೇವೆ. ಸೊ ನಮ್ಮ ಫ್ಯಾಮಿಲಿಲಿ ನೋಡಿ, ನಮ್ಮ ಅಕ್ಕಂದಿರಾಗಿರಲಿ, ನಮ್ಮ ಅಣ್ಣಂದಿರಾಗಿರಲಿ, ನಮ್ಮ ಮಾಮ ರವಿಮ್ಮ ಅವರೆಲ್ಲ ಏನೇ ಮಾಡ್ತಿದ್ದೀರಾ ಅಂದರೆ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಅವ್ರು ಯಾವುದೂ ಕ್ಲೈಮ್ ಲೈಟ್ ಬರೋಕ್ಕೆ ಇಷ್ಟಪಡಲ್ಲ. ಏನೇ ಮಾಡ್ಬೇಕಂದ್ರೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ. ಸೊ ನಮ್ಮ ಫ್ಯಾಮ್ಲಿನೇ ಒಂಥರ ವರ್ಕ್ ಮಾಡ್ತಾ ಇರ್ತಾರೆ. ನಮ್ಮ ಅಕ್ಕನೂ ಅಷ್ಟೇ, ರಾಮ್ಸಿ ಅಂತ ಒಂದು ರ್ಯಾಪ್ ಸಾಂಗ್ ಎಲ್ಲ ಮಾಡಿ. ಯಾಕಂದ್ರೆ ನಮ್ಮ ಫ್ಯಾಮ್ಲಿ ಒಂಥರ ಎಲ್ಲ ಇದರಲ್ಲಿದ್ದಾರೆ, ಡೈರೆಕ್ಷನಲ್ಲಿ, ಮ್ಯೂಸಿಕಲ್ಲಿ, ರೈಟಿಂಗಲ್ಲೆಲ್ಲ ಇದ್ದಾರೆ. ಸೊ ಖುಷಿ ಆಗತ್ತೆ. ಸೊ ಮೊನ್ನೆನೂ ಇದ್ರ ಬಗ್ಗೆ ಮಾತಾಡ್ತಾಯಿದ್ದೆ.
ಆಮೇಲೆ ಇವಾಗ ಅಭಿ ಈ ವರ್ಷ ಕ್ರೀಮ್ ಮಾಡಿದ್ದಾನೆ, ನೆಕ್ಸ್ಟು ನೋಡೋಣ ಏನೇನಾಗತ್ತಂತ. ಸೊ ಆಲ್ ದ ಬೆಸ್ಟ್ ಅಭಿ. ಆಮೇಲೆ ಪಲಾಶ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಬ್ರದರ್. ತುಂಬ ಒಳ್ಳೆ ಫ್ರೆಂಡು. ಸಂಯುಕ್ತ, ನಿಮಗೂ ತುಂಬ ಥ್ಯಾಂಕ್ಸು ಪಿಕ್ಚರ್ ಮುಗಿಸ್ಕೊಟ್ಟಿದ್ದೋಸ್ಕರ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಹೇಳ್ದಂಗೆ 9 to 6 ಥರ ಮಾಡಿಬಿಡ್ಬೇಕು ರೂಲ್ಸು. ಅಷ್ಟು ಟೈಮಿಂಗ್ ಮುಗಿಸ್ಬೇಕು. ಯಾಕಂದರೆ ಅವ್ನಿಗೆ ಯಾವಾಗ ಹೇಳ್ತಾನೆ ಅವಾಗ ನೈಟ್ ಶೂಟಿಂಗು ನಮ್ಮ ಬ್ರದರ್ ಧನ್ಪಾಲ್ ಅವರು. ಅದು ಯಾಕಂದ್ರೆ ಇದೆಲ್ಲ ಮೀಟಿಂಗ್ ಮುಗೀತಿತ್ತು ಎಲ್ಲ ಅಂತ ತಿಳ್ಕೊತಾ ಇದ್ದೆ ನಾನು. ಡೇ ಅಲ್ಲ, ಯಾಕಂದ್ರೆ ನೈಟಲ್ಲಿ ಫ್ರೀ ಇರ್ತಾರೆ ಅವರು. ನೈಟ್ 12 ಆದಮೇಲೆ ಓದಕ್ಕೆ ಕೂತ್ಕೋತಾರೆ. ಅದ್ರ ಮುಂಚೆ ಫೋನ್ ಮಾಡಿದೆ, ದೊಡ್ಡಪ್ಪ ನೀವು ಮಾಡೋದು ನನಗೆ ಏನೋ ಇಷ್ಟ ಆಗ್ತಾಯಿಲ್ಲ ಬೇಡ ಅಂತ. ಆಮೇಲೆ ಕರೆಸ್ಬಿಟ್ಟು ನೆಕ್ಸ್ಟ್ ಡೇ ಹೇಳಿದ್ರು ಈ ಥರ ಹಂಗಲ್ಲ, ಇದ್ರ ಬಗ್ಗೆ ಏನೇನಂತ ಹೇಳಿದ್ರು, ಯಾವ ಥರ ಹೆಣ್ಮಕ್ಳಿಗೆಲ್ಲ ಬಲಿ ಕೊಡ್ತಾರೆ ಏನು ಅಂತ. ಸೊ ಅದಕ್ಕೆ ಅರ್ಥ ಆಯಿತು. ಆದರೂ ಒಂದು 50% ಖುಷಿ ಇದೆ ಅವ್ರು ಮಾಡ್ತಾರದ್ದು. ನೋಡೋಣ. ಥ್ಯಾಂಕ್ ಯು ಸರ್. ಈಗ ಕೇಳ್ತಾರೆ ನಮ್ಮ ಶೂನ್ಯ ಅಂತೂ ಈಗ ನಾನು ಹೇಳೋ ವಿಷಯದಿಂದ ಬೇಜಾರೇ ಮಾಡ್ಕೊಂಡ್ಬಿಡ್ತಾನೆ. ಅವನಿಗೆ ನನ್ನ ಕೈನಲ್ಲಿ ದೊಡ್ಡ ಫಿಲಮ್ ಮಾಡಿಸ್ಬೇಕು ಅಂತ, ತುಂಬ ದೊಡ್ಡದು ಅಂತ. ಆದರೆ ಈಗ ನೆಕ್ಸ್ಟ್ ನಾನು ಮಾಡ್ತಿರೋದು ಎಜುಕೇಷನ್ ಬಗ್ಗೆ. ಮಕ್ಕಳ ಎಜುಕೇಷನ್ ಏನಾಗಿದೆ ಈ ದೇಶದಲ್ಲಿ, ಮತ್ತು ಅದರಲ್ಲಿ ಆ್ಯಕ್ಟ್ ಮಾಡೋದು, ನನಗೆ ಐಡಿಯಾ ಕೊಡ್ತಾ ಇರೋರು, ಡಿಸ್ಕಸ್ ಮಾಡ್ತಿರೋದು ಈ ಹುಡುಗರು. ಅವ್ರನ್ನ ಪ್ರೆಸೆಂಟ್ ಮಾಡಿಬಿಡ್ತೀನಿ. ಬಂದ್ರಪ್ಪ ಆಕಾಶ್ ಅವರು, ಅವ್ರು ಯಾರೂ ಕೂಡ ನನ್ನ ಅಂಡರ್ವರ್ಲ್ಡ್ ಮಾಡೋದು ಅಂತ ಹೇಳಿಲ್ಲ. ಪದೇ ನನಗೆ ಹೇಳೋದು ನಮ್ಮ ಆಕಾಶ್ ಆರ ಬೆಳೆದು ಎಜುಕೇಷನ್ ಬಗ್ಗೆ ಮಾಡಿ ಎಲ್ಲ ಇದರಲ್ಲೂ ಎಲ್ಲ ವಲಯದಲ್ಲೂ ತುಂಬ ಪ್ರೋಗ್ರೆಸ್ ಆಗಿದೆ. ಬೇರೆ ಬೇರೆ ರೀತಿ ಬಂದಿದೆ. ಸಿನಿಮಾ ಮೇಕಿಂಗ್ ಇರ್ಬೋದು, ಇದಿರ್ಬೋದು, ಪ್ರಿಂಟಿಂಗ್ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲ ಎಜುಕೇಷನ್ನಲ್ಲಿ ನೀವು ನಮ್ಮ ವಯಸ್ಸು ನಮ್ಮ ಚಿಕ್ಕ ಮಗುವಾಗಿದ್ದು ಹಂಗೆ ಇದೆ. ವಿತ್ ಆಲ್ ದಿಸ್ ಇಂಪ್ರೂವ್ಮೆಂಟ್ಸ್ ಅಂತ ಹೇಳಿದ್ದಾರೆ. ನಮ್ಮ ನೆಕ್ಸ್ಟ್ ಸಬ್ಜೆಕ್ಟ್ ಇದ್ರ ಬಗ್ಗೆ ಮಾಡ್ತಿದ್ದೀನಿ, ಅದನ್ನ ಹಂಚ್ಕೋಬೇಕಾಗಿತ್ತು. ಬಸಂತ್ ಕುಮಾರ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್.